ನೀರಿನ ಮೇಲೆ ನಿನ್ ಪ್ರತಿಬಿಂಬ ಹಾವಿನ ರೀತಿನಲ್ಲೇ ಕಾಣಿಸಿದ್ದು. ನಿನ್ ನೆರಳು ಕೂಡ ಹಾವಿನ ರೀತಿನಲ್ಲೇ ಇದೆ. ನಾನೇ ನೋಡಿದ್ದೀನಿ. ಸುಳ್ಳು ಹೇಳಿ ನಾನು ನಂಬ್ಸಕ್ ಪ್ರಯತ್ನ ಪಡ್ಬೇಡ. ಒಪ್ಕೋ, ಯಾರು ನೀನು? ನೀನ್ ಇಲ್ಲಿಗೆ ಯಾಕೆ ಬಂದಿದ್ಯಾ? ನನ್ನನ್ನು ಯಾಕೆ ಕರ್ಕೊಂಡ್ ಬಂದಿದ್ಯಾ ಇಲ್ಲಿಗೆ? ಹೇಳು, ಯಾರು ನೀನು? ತ್ರಿವಿಕ್ರಮ್ ಮದನ ಬಹಳ ಅದ್ದೂರಿ ಮಾಡ್ತಿದ್ರಂತೆ. ಮಾಡ್ಲೇಬೇಕಲ್ಲಪ್ಪ, ಕರ್ತವ್ಯ. ಇಲ್ಲಿ ನಿಮ್ಮ ಮಗನ್ನ ಪರಿಚಯ ಮಾಡಿಸ್ಕೊಡ್ಲಿಲ್ಲ? ತ್ರಿವಿಕ್ರಮ ಬಂದೆ ಡ್ಯಾಡ್. ಬಾ. ಇವರು ನನ್ನ ಹಳೆ ಬಿಸ್ನೆಸ್ ಪಾರ್ಟ್ನರ್ ಧನಂಜಯ ಅಂತ, ನನ್ನ ಮಗ. ಹಲೋ ಅಂಕಲ್. ಎಷ್ಟು ಚಿಕ್ಕವನಿದ್ದು ಎಷ್ಟು ಬೆಳೆದ್ ಬಿಟ್ಟಿದ್ಯಪ್ಪ. ಎಲ್ಲಿ ಮದುವೆ ಹುಡುಗಿ ರೆಡಿ ಆಗ್ತಾ ಇದ್ದಾರಾ? ಇಲ್ಲ ಅಂಕಲ್, ಇಲ್ಲೇ ಇದ್ದಾರೆ. ಶಿವಾನಿ, ರೀನಾ, ಶಿವಾನಿ ಕರಿ. ಅದ್ಕೆ ಅದ್ಕೆ ಏನ್ ಯೋಚನೆ ಮಾಡ್ತಿದ್ದೀರಾ? ಅಲ್ಲೆಲ್ರೂ ನಿಮ್ನ ಕರೀತಿದಾರೆ. ಶಿವಾನಿ, ನನ್ನ ಸ್ನೇಹಿತರು ಧನಂಜಯ್ ಅಂತ, ನನ್ನ ಮನೆ ಸೊಸೆ. ನಮಸ್ತೆ. ನಿಮ್ ಸೊಸೆ ಮಾತು ಕಮ್ಮಿ ಅನ್ಸುತ್ತೆ. ಹಾ, ಸ್ವಲ್ಪ ಹಾಗೆ. ಸರಿ, ಬರ್ತೀನಿ. ಒಳ್ಳೆ. ರೀ, ನಿಮ್ ಹತ್ರ ಸ್ವಲ್ಪ ಮಾತಾಡ್ಬೇಕಿತ್ತು. ಶಿವಾನಿ, ಯಾಕಿನ್ನು ರೆಡಿ ಆಗಿಲ್ಲ? ರೀನಾ, ಬೇಗ ರೆಡಿ ಮಾಡ್ಬೇಕಲ್ವಾ? ದಮಯಂತಿ, ಒಂದು ನಿಮಿಷ ಬಾ. ದಮಯಂತಿ, ಶಿವಾನಿ ಬಂದಾಗಿಂದ ಯಾಕೋ ಡಲ್ ಆಗಿದ್ದಾಳೆ. ಎಲ್ಲಾ ವಿಷಯ ನಾನು ಕೇಳಕ್ಕಾಗಲ್ಲ. ಅದೇನು ಅಂತ ವಿಚಾರಿಸು. ಈಗ್ಲೇ ವಿಚಾರಿಸ್ತೀನಿ. ಸರಿ, ಸ್ವಲ್ಪ ಕೆಲಸ ಇದೆ, ಹೋಗಿ ಬರ್ತೀನಿ. ಅಲ್ಲ, ನೀನು ಶಿವಾನಿ ರೂಪದಲ್ಲಿರೋ ಯಾವುದೋ ಮಾಯಾವಿ. ಏಯ್, ಹೇಳು, ಮಾತಾಡೋ. ನಗಬೇಡ. ನನಗೆ ನೀನ್ ನಗದ್ ಬೇಕಾಗಿಲ್ಲ, ನನಗೆ ಉತ್ತರ ಬೇಕು. ಉತ್ತರ ಕೊಡು. ಹೇಳಲ್ಲ. ಹೇಗಿದ್ರು ನಿನ್ಗೆ ನಾನು ಶಿವಾನಿ ಅಲ್ಲ ಅನ್ನೋದು ಗೊತ್ತಾಗಿದೆ. ನಾನ್ ಯಾಕೆ ನನ್ನ ನಿಜ ರೂಪನ ಹೇಳಿ? ನಾನ್ ಹೇಳಲ್ಲ. ಯಾಕೆ? ಹೇಳು. ಇವತ್ತು ನಿನ್ನಿಂದ ನಂಗೆ ಉತ್ತರ ಬೇಕೇ ಬೇಕು. ಇಲ್ಲಾಂದ್ರೆ ನಿನ್ನ ಯಾಕೆ ಹೀಗ್ ಮಾಡ್ತಾ ಇದೀಯ? ಬಿಡು 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 ನನ್ನ. ಯಾರು ನೀನು? ನಾನ್ ನಿನ್ ಶಿವಾನಿನೇ ಅಲ್ಲ. ನೀನ್ ನನ್ ಶಿವಾನಿ ಅಲ್ಲ. ನಿಜ ಹೇಳು. ನಿಜ ಹೇಳ್ಬೇಕಾ? ನಾನ್ ನಿನ್ ಶಿವಾನಿನೇ. ಶಿವಾನಿ, ಬಾಮ. ಅಣ್ಣ, ಅದಕ್ಕೆ ಯಾಕೆ ಡಲ್ ಆಗಿದ್ದಾರೆ? ಯಾಕಮ್ಮ ಸಪ್ಪಗಿದ್ಯಾ? ಇಲ್ವಲ್ಲ, ಹಾಗೇನಿಲ್ಲ. ಸುಳ್ಳು ಹೇಳ್ಬೇಡ. ಎಲ್ಲರೂ ಗಮನಿಸ್ತಾ ಇದ್ದಾರೆ. ನಿನ್ ಮದ್ವೆ ಹೆಣ್ಣು ಎಷ್ಟ್ ಖುಷಿಯಾಗಿರ್ಬೇಕು. ಆ ಕಳೆ ನಿನ್ ಮುಖದ ಮೇಲೆ ಇಲ್ವಲ್ಲ? ಹೌದೌದು, ನಾನು ಬಂದಾಗಿಂದ ನೋಡ್ತಾನೆ ಇದ್ದೀನಿ. ನೀನ್ ಯಾಕೋ ಒಂಥರ ಇದ್ಯಾ? ಯಾಕಮ್ಮ, ಏನಾಯ್ತು? ಏನಿಲ್ಲ ಅಮ್ಮ, ನಾನು ಆರಾಮಾಗೇ ಇದ್ದೀನಿ. ಯಾಕೆಲ್ರು ಹಾಗೆ ಕೇಳ್ತಾ ಇದಾರ? ನೀನ್ ಸಪ್ಪಗಿರೋದ್ ನೋಡಿದ್ರೆ ನಮ್ಗೆಲ್ಲ ಹಾಗೆ ಅನಿಸ್ತಾ ಇದೆ.
ಅದಕ್ಕೆ ಕೇಳ್ತಾ ಇದ್ದೀನಿ. ಏನಾದ್ರೂ ಇದ್ರೆ ನಮ್ಮ ಹತ್ರ ಹೇಳ್ಕೊಳಮ್ಮ. ಸರಿ ಆಯ್ತು, ಏನಿದ್ರು ಖಂಡಿತ ಹೇಳ್ತೀನಿ. ಸರಿ ಸರಿ, ಶಾಸ್ತ್ರಕ್ಕೆ ತಡ ಆಯ್ತು, ಬೇಗ ಹೋಗಿ ರೆಡಿ ಆಗು. ರೀನಾ, ಬೇಗ ಬಾ, ಕರ್ಕೊಂಡು ಹೋಗಿ ಬೇಗ ರೆಡಿ ಮಾಡು. ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಾದ್ರೆ ನಾನು ಏನ್ ಹೇಳ್ದೆ ಹೇಳು? ಯಾಕಮ್ಮ ಶಿವಾನಿ, ಏನಾದ್ರೂ ಬೇಜಾರಾ? ಹಾಗೇನಿಲ್ಲ ಅಜ್ಜಿ. ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನಿನ್ ಮುಖ ನಿನ್ ಬೇಜಾರು ಏನು ಅನ್ನೋದನ್ನ ತೋರಿಸ್ತಾ ಇದೆ. ಮದುವೆ ದಿನ ಬಂದೇ ಬಿಡ್ತು ಅನ್ನೋ ಕಸವಿಸಿನ ನೋಡು, ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಹೀಗಾಗೋದು ಸಹಜ. ಅದಕ್ಕೆ ಕಾರಣನೂ ಇರುತ್ತೆ. ಮುಂದಿನ ಜೀವನಕ್ಕೆ ಒಬ್ಬ ಜೊತೆಯಾಗಿ ಸಿಗ್ತಾನಲ್ಲ ಅನ್ನೋ ಖುಷಿ. ಇನ್ನೊಂದೆಡೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀನಲ್ಲ ಅನ್ನೋ ತೌಕ. ಇಷ್ಟು ದಿನ ತವ್ರ ಮನೇಲಿದ್ದೆ, ಈಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಮುಂಚಿನ ಹಾಗೆ ಇರಕ್ಕಾಗುತ್ತೋ ಇಲ್ವೋ ಅನ್ನೋ ಗೊಂದಲ. ಇಷ್ಟು ದಿನ ನನ್ನ ತಪ್ಪನ್ನು ತಿದ್ದೋ ತಂದೆ ತಾಯಿಗಳಿದ್ರು, ಇನ್ನು ಮುಂದೆ ಇರ್ತಾರೋ ಇಲ್ವೋ ಎನ್ನೋ ಆತಂಕ. ಒಂದು ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅಂತ ಮದುವೆ ಹೆಣ್ಣಿನ ತಲೆಯಲ್ಲಿ ಹೀಗೆ ನೂರಾರು ಸಮಸ್ಯೆಗಳು ಇರುತ್ತಮ್ಮ. ಶಿವಾನಿ, ನಿನ್ ತಲೆಯಲ್ಲಿ ಏನೇನೋ ಯೋಚನೆ ಬರಬಹುದು, ಆದ್ರೆ ಅದನ್ನ ಯಾವುದೋ ಮನ್ಸಿಗೆ ಹಚ್ಕೋಬೇಡ. ನೀನು ಪ್ರೀತಿಸಿದ ಸಂಗಾತಿ ನಿನಗೆ ಸಿಗ್ತಾ ಇದ್ದಾನೆ, ನೀನು ಪ್ರೀತಿ ಮಾಡಿದವನೇ ನಿನಗೆ ಸಿಗ್ತಾ ಇದ್ದಾನೆ. ಒಟ್ಟು ಕುಟುಂಬದ ಸಾಂಗತ್ಯ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾವೆಲ್ಲ ಇದ್ದೀವಿ ಅಂದ್ಮೇಲೆ ಇನ್ನೇನ್ ಬೇಕಮ್ಮ ನಿನಗೆ? ಶಿವಾನಿ, ನಿನಗೆ ಹೇಳ್ತಾ ಇರೋದು, ಯೋಚನೆನೆಲ್ಲ ಬಿಟ್ಟು ಮೊದಲು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಆಗು. ರೆಡಿ ಆಗ್ತೀಯಲ್ಲ? ಹಾ, ಆಗ್ತೀನಿ. ಏನಮ್ಮ ನೀನು ಮದುವೆ ಹೆಣ್ಣು, ನೀನು ಹೇಗಿರ್ಬೇಕು ಗೊತ್ತಾ? ನೋಡೋದ್ರ ದೃಷ್ಟಿಯೆಲ್ಲ ನಿನ್ ಮೇಲೆ ಇರ್ಬೇಕು, ನಿನಗೆ ದೃಷ್ಟಿ ತಾಗ್ಬೇಕು. ಎಲ್ಲಿ ನಗು ನಗು ನೋಡೋಣ. ನನ್ ದೃಷ್ಟಿನೇ ತಾಗುತ್ತೆ. ಬಲ್ಲ, ಬೇಗ ರೆಡಿ ಆಗ್ಬಿಡು. ನನ್ಗೇನಾಯ್ತು? ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳಲ್ಲಿ ನಾನಿಲ್ಲಿ ಇನ್ನು ಒಂದು ಕ್ಷಣನೂ ಇರಬಾರ್ದು. ಇದೇನಪ್ಪ ಇದು? ಸಮುದ್ರನೇ ಅಡ್ಡ ನಿಂತ್ಬಿಟ್ಟಿದೆ. ನಾನಿಲ್ಲಿಂದ ಹೇಗೆ ಹೋಗೋದು? ಯಾಕೆ ಹೀಗೆಲ್ಲ ಆಗ್ತದೆ? ನಾನಿಲ್ಲಿಂದ ಹೋಗ್ಬಾರ್ದು ಅಂತ ಅವಳ ಈ ತರ ಎಲ್ಲ ಮಾಡ್ತಾಳ? ಅದಕ್ಕೋಸ್ಕರ ಸಮುದ್ರ ಈ ತರ ಅಡ್ಡ ಬರ್ತಾ ಇದ್ಯಾ? ನಾನು ಹೋಗ್ಬಾರ್ದಾ? ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ನಾನಿಲ್ಲೇ ಇದ್ರೆ ಅವಳು ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗ್ಬೇಕು. ಯಾಕೆ ಹೀಗಾಗ್ತಿದೆ ನನ್ಗೆ? ಕಣ್ಮುಂದೆ ಮದ್ವೆ ಇದ್ರು ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನೋ ಒಂಥರ ಒತ್ತಾಟ. ಏನಾಗ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಈ ಕ್ಷಣಕ್ಕಾಗೆ ಕಾದಿದ್ದು, ಭೂಲೋಕಕ್ಕೆ ಬಂದಿದ್ದು, 23 ವರ್ಷಗಳು ನಾನು ಇದಕ್ಕಾಗೆ ಪರದಾಡಿದ್ದು, ಕಷ್ಟಪಟ್ಟಿದ್ದು, ನೋವು ತಿಂದಿದ್ದು. ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಪಡೆದ್ರು ನನ್ನ ಆದಿಶೇಷ ನನಗೆ ಸಿಗ್ತಾ ಇದ್ದಾನೆ. ನಮ್ಮ ಪ್ರೀತಿ ಒಂದಾಗಿ ವಿವಾಹ ಅನ್ನೋ ಬಂದ ಅದನ್ನ ಸುತ್ತಕೊಳ್ತಾ ಇದೆ. ನಾನಿದನ್ನ ಸಂಭ್ರಮಿಸ್ಬೇಕು. ಒಂದು ಜನ್ಮದಲ್ಲಿ ಪ್ರೀತಿ ಅನ್ನೋದು ಸಿಗೋದಿಲ್ಲ, ಅಂಥದ್ರಲ್ಲಿ ನನಗೆ 2 ಜನ್ಮದಲ್ಲಿ ಒಬ್ಬನ ಪ್ರೀತಿ ಸಿಗ್ತಾ ಇದೆ. ಆ ಪರಮೇಶ್ವರ ನನಗೆ ಅವಕಾಶನ ಕರುಣಿಸ್ಕೊಟ್ಟಿದ್ದಾನೆ. ನಾನು ಅದನ್ನ ಅನುಭವಿಸ್ಬೇಕು.
ನಾನು ಅದ್ಯಾವ್ದನ್ನು ಮಾಡ್ತಿಲ್ಲ. ಯಾಕೆ ಅಜ್ಜಿ ಹೇಳ್ದಾಗ ನನ್ನ ತಲೆಯಲ್ಲಿ ಬೇರೆ ಏನೋ ವಿಷಯ ಕಾಡ್ತಾ ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆ ಸೇರೋ ಒದ್ದಾಟ ನನಗೆ ಹೇಗೆ ಬರೋಕ್ ಸಾಧ್ಯ? ಮನುಷ್ಯರಿಗೆ ಇರೋ ಯೋಚನೆಗಳು, ಭಾವನೆಗಳು ನಾಗಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನನ್ನ ಕಾಡ್ತಿರೋ ವಿಷಯ ಯಾವ್ದಿರ್ಬೋದು? ನಾನು ಮಾತಾಡಿದ್ದೆಲ್ಲ ಕೇಳಿಸ್ಕೊಂಡ್ಯಾ? ಕೇಳಿಸ್ಕೊಂಡೆ. ಹಾಗಾದ್ರೆ ನಾನು ಏನ್ ಹೇಳ್ದೆ ಹೇಳು? ಯಾಕಮ್ಮ ಶಿವಾನಿ, ಏನಾದ್ರೂ ಬೇಜಾರ? ಹಾಗೇನಿಲ್ಲ ಅಜ್ಜಿ. ನಿನ್ ನಾಲ್ಗೆ ಇಲ್ಲ ಅಂತ ಹೇಳ್ತಾ ಇದೆ, ಆದ್ರೆ ನಿನ್ ಮುಖ ನಿನ್ ಬೇಜಾರು ಏನು ಅನ್ನೋದನ್ನ ತೋರಿಸ್ತಾ ಇದೆ. ಮದುವೆ ದಿನ ಬಂದೇ ಬಿಡ್ತು ಅನ್ನೋ ಕಸವಿಸಿನ ನೋಡು, ಮದುವೆ ಆಗೋ ಪ್ರತಿ ಹೆಣ್ಣಿಗೂ ಹೀಗಾಗೋದು ಸಹಜ. ಅದಕ್ಕೆ ಕಾರಣನೂ ಇರುತ್ತೆ. ಮುಂದಿನ ಜೀವನಕ್ಕೆ ಒಬ್ಬ ಜೊತೆಯಾಗಿ ಸಿಗ್ತಾನಲ್ಲ ಅನ್ನೋ ಖುಷಿ. ಇನ್ನೊಂದೆಡೆ ಒಂದು ಮನೆಯಿಂದ ಇನ್ನೊಂದು ಮನೆಗೆ ಹೋಗ್ತೀನಲ್ಲ ಅನ್ನೋ ತೌಕ. ಇಷ್ಟ ದಿನ ತವ್ರ ಮನೇಲಿದ್ದೆ, ಈಗ ಗಂಡನ ಮನೆಗೆ ಹೋಗ್ತಾ ಇದ್ದೀನಿ, ಅಲ್ಲಿ ಮುಂಚಿನ ಹಾಗೆ ಇರಕ್ಕಾಗುತ್ತೋ ಇಲ್ವೋ ಅನ್ನೋ ಗೊಂದಲ. ಇಷ್ಟು ದಿನ ನನ್ನ ತಪ್ಪನ್ನು ತಿದ್ದೋ ತಂದೆ ತಾಯಿಗಳಿದ್ರು, ಇನ್ನು ಮುಂದೆ ಇರ್ತಾರೋ ಇಲ್ವೋ ಎನ್ನೋ ಆತಂಕ. ಒಂದು ಚಿಕ್ಕ ತಪ್ಪು ಕೂಡ ದೊಡ್ಡದಾಗಿ ಕಾಣುತ್ತೆ ಅಂತ ಮದುವೆ ಹೆಣ್ಣಿನ ತಲೆಯಲ್ಲಿ ಹೀಗೆ ನೂರಾರು ಸಮಸ್ಯೆಗಳು ಇರುತ್ತಮ್ಮ. ಶಿವಾನಿ, ನಿನ್ ತಲೆಯಲ್ಲಿ ಏನೇನೋ ಯೋಚನೆ ಬರಬಹುದು, ಆದ್ರೆ ಅದನ್ನ ಯಾವುದೋ ಮನ್ಸಿಗೆ ಹಚ್ಕೋಬೇಡ. ನೀನು ಪ್ರೀತಿಸಿದ ಸಂಗಾತಿ ನಿನಗೆ ಸಿಗ್ತಾ ಇದ್ದಾನೆ, ನೀನು ಪ್ರೀತಿ ಮಾಡಿದವನೇ ನಿನಗೆ ಸಿಗ್ತಾ ಇದ್ದಾನೆ. ಒಟ್ಟು ಕುಟುಂಬದ ಸಾಂಗತ್ಯ, ನಿನ್ನ ಪ್ರತಿ ಹೆಜ್ಜೆಯಲ್ಲೂ ನಾವೆಲ್ಲ ಇದ್ದೀವಿ ಅಂದ್ಮೇಲೆ ಇನ್ನೇನ್ ಬೇಕಮ್ಮ ನಿನಗೆ? ಶಿವಾನಿ, ನಿನಗೆ ಹೇಳ್ತಾ ಇರೋದು, ಯೋಚನೆನೆಲ್ಲ ಬಿಟ್ಟು ಮೊದಲು ಅರ್ಶಿನ ಶಾಸ್ತ್ರಕ್ಕೆ ರೆಡಿ ಆಗು. ರೆಡಿ ಆಗ್ತೀಯಲ್ಲ? ಹಾ, ಆಗ್ತೀನಿ. ಏನಮ್ಮ ನೀನು ಮದುವೆ ಹೆಣ್ಣು, ನೀನು ಹೇಗಿರ್ಬೇಕು ಗೊತ್ತಾ? ನೋಡಿದ ದೃಷ್ಟಿಯೆಲ್ಲ ನಿನ್ ಮೇಲೆ ಇರ್ಬೇಕು, ನಿನಗೆ ದೃಷ್ಟಿ ತಾಗ್ಬೇಕು. ಎಲ್ಲಿ ನಗು ನಗು ನೋಡೋಣ. ನನ್ ದೃಷ್ಟಿನೇ ತಾಗುತ್ತೆ. ಬಲ್ಲ, ಬೇಗ ರೆಡಿ ಆಗ್ಬಿಡು. ನನ್ಗೇನಾಯ್ತು? ಇಷ್ಟೊತ್ತು ಇಲ್ಲಿ ಏನ್ ನಡೀತು ಅಂತಾನೆ ಗೊತ್ತಾಗ್ತಿಲ್ವಲ್ಲ. ಅವಳಲ್ಲಿ ನಾನಿಲ್ಲಿ ಇನ್ನು ಒಂದು ಕ್ಷಣನೂ ಇರಬಾರ್ದು. ಇದೇನಪ್ಪ ಇದು? ಸಮುದ್ರನೇ ಅಡ್ಡ ನಿಂತ್ಬಿಟ್ಟಿದೆ. ನಾನಿಲ್ಲಿಂದ ಹೇಗೆ ಹೋಗೋದು? ಯಾಕೆ ಹೀಗೆಲ್ಲ ಆಗ್ತದೆ? ನಾನಿಲ್ಲಿಂದ ಹೋಗ್ಬಾರ್ದು ಅಂತ ಅವಳ ಈ ತರ ಎಲ್ಲ ಮಾಡ್ತಾಳ? ಅದಕ್ಕೋಸ್ಕರ ಸಮುದ್ರ ಈ ತರ ಅಡ್ಡ ಬರ್ತಾ ಇದ್ಯಾ? ನಾನು ಹೋಗ್ಬಾರ್ದಾ? ನಾನು ಏನ್ ಮಾಡ್ಲಿ ಇವಾಗ? ಇಲ್ಲ, ನಾನಿಲ್ಲೇ ಇದ್ರೆ ಅವಳು ನನ್ನ ಖಂಡಿತ ಸುಮ್ಮನೆ ಬಿಡೋದಿಲ್ಲ. ಎಷ್ಟೇ ಕಷ್ಟ ಆದ್ರೂ ಪರವಾಗಿಲ್ಲ, ನಾನು ಇಲ್ಲಿಂದ ಹೋಗ್ಬೇಕು. ಯಾಕೆ ಹೀಗಾಗ್ತಿದೆ ನನಗೆ? ಕಣ್ಮುಂದೆ ಮದ್ವೆ ಇದ್ರು ಯಾಕೋ ಮನ್ಸಿಗೆ ನೆಮ್ಮದಿನೇ ಇಲ್ಲ. ಏನೋ ಒಂಥರ ಒತ್ತಾಟ. ಏನಾಗ್ತದೆ? ನಾನು ಇಷ್ಟು ವರ್ಷಗಳ ಕಾಲ ಈ ಕ್ಷಣಕ್ಕಾಗೆ ಕಾದಿದ್ದು, ಭೂಲೋಕಕ್ಕೆ ಬಂದಿದ್ದು, 23 ವರ್ಷಗಳು ನಾನು ಇದಕ್ಕಾಗೆ ಪರದಾಡಿದ್ದು, ಕಷ್ಟಪಟ್ಟಿದ್ದು, ನೋವು ತಿಂದಿದ್ದು. ಒಂದು ಜನ್ಮ ಕಳೆದು ಇನ್ನೊಂದು ಜನ್ಮ ಪಡೆದ್ರು ನನ್ನ ಆದಿಶೇಷ ನನಗೆ ಸಿಗ್ತಾ ಇದ್ದಾನೆ. ನಮ್ಮ ಪ್ರೀತಿ ಒಂದಾಗಿ ವಿವಾಹ ಅನ್ನೋ ಬಂದ ಅದನ್ನ ಸುತ್ತಕೊಳ್ತಾ ಇದೆ. ನಾನಿದನ್ನ ಸಂಭ್ರಮಿಸ್ಬೇಕು. ಒಂದು ಜನ್ಮದಲ್ಲೇ ಪ್ರೀತಿ ಅನ್ನೋದು ಸಿಗೋದಿಲ್ಲ. ಅಂಥದ್ರಲ್ಲಿ ನನಗೆ
ಎರಡೆರಡು ಜನ್ಮದಲ್ಲಿ ಒಬ್ಬನ ಪ್ರೀತಿ ಸಿಗ್ತಾ ಇದೆ. ಆ ಪರಮೇಶ್ವರ ನನಗೆ ಅವಕಾಶನ ಕರುಣಿಸ್ಕೊಟ್ಟಿದ್ದಾನೆ. ನಾನು ಅದನ್ನ ಅನುಭವಿಸ್ಬೇಕು. ಆದ್ರೆ ನಾನು ಅದ್ಯಾವ್ದನ್ನು ಮಾಡ್ತಿಲ್ಲ. ಯಾಕೆ? ಅಜ್ಜಿ ಹೇಳ್ದಾಗ ನನ್ನ ತಲೆಯಲ್ಲಿ ಬೇರೆ ಏನೋ ವಿಷಯ ಕಾಡ್ತಾ ಇದೆಯಾ? ತವ್ರ ಮನೆಯಿಂದ ಗಂಡನ ಮನೆ ಸೇರೋ ಒದ್ದಾಟ ನನಗೆ ಹೇಗೆ ಬರೋಕ್ ಸಾಧ್ಯ? ಮನುಷ್ಯರಿಗೆ ಇರೋ ಯೋಚನೆಗಳು, ಭಾವನೆಗಳು ನಾಗಗಳಿಗೆ ಬರೋಕೆ ಸಾಧ್ಯನೇ ಇಲ್ಲ. ಅಂದಮೇಲೆ ನನ್ನ ಕಾಡ್ತಿರೋ ವಿಷಯ ಯಾವ್ದಿರ್ಬೋದು? ಕೆಲ್ಸ ಅದು ಬಿಟ್ರೆ ಏನು ತಲೆಗೆ ಹೋಗೋದೇ ಇಲ್ವೇನೋ ನಿನಗೆ? ಅದು ಹಾಗಲ್ಲ ಯಜಮಾನ್ರೆ, ಮದ್ವೆ ಅಲ್ವಾ, ಏನ್ ಸಮಸ್ಯೆ ಎದುರಾಗುತ್ತೋ ಅಂತ ಆತಂಕ ಅಷ್ಟೇ. ಸಮಸ್ಯೆಗೆ ಪರಿಹಾರ ಕೊಡೋನ್ ಬಂದಾಯ್ತು. ನೀನಿನ್ ಯಾವ ಯೋಚನೆ ಮಾಡಬೇಡ. ಯಾರು ಬಂದ್ರು ಯಜಮಾನ್ರೆ? ತ್ರಿಶೂಲ್ ಬಂದ ಕಣೋ. ತ್ರಿಶೂಲ್ ಬಂದ? ಎಲ್ಲಿದ್ದಾನು ಈಗ? ಕೆಳಗಿದ್ದಾನೆ ಅಂಕಲ್, ಬನ್ನಿ ಕರ್ಕೊಂಡು ಹೋಗ್ತೀನಿ. ಹೌದಾ? ನಂದೀಶಾ ಒಂದು ನಿಮಿಷ ಬಾ. ನೀವಿಬ್ರು ಹೋಗಿರಿ, ನಾ ಬರ್ತೀವಿ. ಸರಿ ಡ್ಯಾಡ್, ಬೇಗ ಬನ್ನಿ. ಯಾಕೆ ಯಜಮಾನ್ರೆ ಹೋಗ್ಬೇಕಾಗ್ತಾರದ್ರಿ? ಅವನ್ನ ನೋಡ್ಬೇಕು, ಮಾತಾಡ್ಸ್ಬೇಕು, ಮನಸ್ಸು ತಡಿತಾ ಇಲ್ಲ. ನಿನಗಿನ್ನ ಕಾತ್ರ ನನಗಿದೆ ನಂದೀಶಾ. ಆದ್ರೆ ನಾವು ಸುಮ್ಮನೆ ಹೋಗಿ ತ್ರಿಶೂಲ್ನ ಮಾತಾಡ್ಸ್ಕೊಂಡು ಬರೋದಲ್ಲ, ನಮ್ಮ ಮೇಲೆ ಇನ್ನೊಂದು ದೊಡ್ಡ ಜವಾಬ್ದಾರಿ ಇದೆ. ಏನ್ ಜವಾಬ್ದಾರಿ ಯಜಮಾನ್ರೆ? ನಂದೀಶಾ, ಮನೆಯಲ್ಲಿ ಮದುವೆ ಕೆಲಸಗಳಿಗೆ ಯಾವ ತೊಂದರೆನೂ ಆಗಬಾರ್ದು ಅಂತ ತ್ರಿಶೂಲ್ ಎಲ್ಲಿದ್ದಾನೆ ಅಂತ ಗೊತ್ತಿಲ್ಲದೆ ಇದ್ರು ಅವನು ನಮಗೆ ಫೋನ್ ಮಾಡಿದ್ದ ಅಂತ ಸುಳ್ಳು ಹೇಳಿ ಮ್ಯಾನೇಜ್ ಮಾಡಿದ್ವಿ. ಈ ಸುಳ್ಳು ಮನೆಯವ್ರಿಗೆ ಗೊತ್ತಾಗಬಾರ್ದು. ಗೊತ್ತಾದ್ರೆ ಏನಾಗುತ್ತೆ ಯಜಮಾನ್ರೆ? ತ್ರಿಶೂಲ್ ಹೇಗಿದ್ರು ಬಂದಿದ್ದಾನಲ್ವಾ? ನಂದೀಶಾ, ನಾವು ಸುಳ್ಳು ಹೇಳಿರೋ ವಿಷಯ ಮನೆಯವ್ರಿಗೆ ಗೊತ್ತಾದ್ರೆ ಚೆನ್ನಾಗಿರಲ್ಲ. ಸುಳ್ಳು ಹೇಳಿರೋದೇ ಮನೆ ಒಳ್ಳೇದಕ್ಕಲ್ವಾ? ಒಳ್ಳೇದಕ್ಕೋ ಕೆಟ್ಟದಕ್ಕೋ ಸುಳ್ಳೆ. ನಾವು ಅವ್ರಿಗೆ ಸುಳ್ಳು ಹೇಳಿ ನಂಬಿಸಿದ್ವಿ ಅಂತ ಅವ್ರ ಮನ್ಸಿಗೆ ಬರಬಾರ್ದು. ಅವ್ರ ಮನ್ಸಲ್ಲದ ಹೆಪ್ಪಗಟ್ಟು ಕೂತ್ರೆ ನಾಳೆ ನಾವು ನಿಜ ಹೇಳಿದ್ರು ಕೂಡ ಸುಳ್ಳು ಅನ್ಕೋತಾರೆ. ನೀವ್ ಹೇಳೋದು ಸರಿ ಯಜಮಾನ್ರೆ, ನಾವು ಬಾಯ್ ಬಿಡಲ್ಲ. ತ್ರಿಶೂಲ್ ಹೇಳಿದ್ರೆ ಅದನ್ನೇ ನಾವು ತಡಿಬೇಕು. ನಾವು ತಡ ಮಾಡಿದ್ರೆ ಹೆಂಗಸ್ರು ಅವ್ನ ಮುಂದೆ ಹತ್ತು ಕರೆದು ಏನೇನೋ ಹೇಳ್ಬಿಡ್ತಾರೆ. ಅದಕ್ಕೆ ಅವಕಾಶ ಕೊಡಬಾರ್ದು. ಬನ್ನಿ ಯಜಮಾನ್ರೆ, ಹೋಗೋಣ. ಸರಿ, ನಡಿ. ಯಾರು ಇಷ್ಟು ಜೋರಾಗಿ ತಟ್ತಾ ಇರೋದು? ಯಾರದು ಅಷ್ಟು ಜೋರಾಗಿ ಬಾಗಿಲು ತಟ್ತಾ ಇರೋದು? ಒಂದ್ ನಿಮಿಷ ಬಂದೆ. ಅಡಿಮೆಯ ನೀವಾ? ಬಾಗ್ಲಾಕ್ ಹಾಗೆ ಬಡಿತಾ ಇದ್ದೀರಾ? ಬಂದ್ ತೆಗಿಯೋ ತನಕ ಪೇಷನ್ಸ್ ಇಲ್ವಾ? ಲೇ ಅಡಿಮೆಯ, ನನ್ಗೆ ಆಗ್ತಿರೋ ಖುಷಿಗೆ ಡೋರ್ ಅಲ್ಲ ಕಣೋ, ಟೆರ್ರಸ್ ಕಿತ್ತೋಗುತ್ತೇನೋ ಅಂತ ಅನಿಸ್ತಾ ಇದೆ. ಅಂತದೇನು? ಕಂಗ್ರಾಟ್ಸ್ ಅಳಿಮಯ್ಯ, ಇಂದು ಗ್ಯಾರಂಟಿ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ ಶಿವಾನಿ ಜೊತೆ ಅಳಿಮಯ್ಯನ್ ಮ್ಯಾರೇಜು, ಇಂದು ಗ್ಯಾರಂಟಿ. ಯಾಕಳ ಲೂಸ್ ತರ ಆಡ್ತಿದ್ದೀರಾ? ಲೂಸ್ ಅಲ್ವೋ ಅಳಿಮಯ್ಯ, ನೀನು ಮದುವೆ ಆಗ್ತಿದೀಯ ಅಂತ ತುಂಬಾ ಖುಷಿ ಆಗ್ತಾ ಇದೆ. ಮಾವ, ಅನ್ನೆಸೆಸರಿ ಟಾಕ್ಸ್ ಬಿಟ್ಟು ಅದೇನ್ ವಿಷಯ ಅಂತ ಹೇಳ್ತೀರಾ? ಇಲ್ಲ ಅಂದ್ರೆ ಲೇ 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 ಅಳಿಮಯ್ಯ, ಕೋಪ ಮಾಡ್ಕೋಬೇಡ್ವೋ. ನಾನ್ ಹೇಳೋ ವಿಷಯಕ್ಕೆ ನನಗಿಂತ ಡಬಲ್ ಖುಷಿ ನಿನಗಾಗ್ಬಿಡುತ್ತೆ. ನೀನ್ ಇಷ್ಟು ದಿನ ಯಾವ ವಿಷಯಕ್ಕೆ ಟೆನ್ಷನ್ ಮಾಡ್ಕೊಂಡಿದ್ಯೋ ಅದಕ್ಕೊಂದು ಸೊಲ್ಯೂಷನ್ ಸಿಕ್ಕಾಯ್ತು. ಇನ್ಮೇಲೆ ಮನೆಯವರೆಲ್ಲ ಖುಷಿಯಾಗಿ ನಿನ್ನ ಶಿವಾನಿ ಮದುವೆ ಮಾಡ್ಕೊಡ್ತಾರೆ. ನಿನ್ ಮದುವೆಗೆ ಯಾವ ವಿಘ್ನನೂ ಆಗಲ್ಲ. ಅಂದ್ರೆ ಈ ರೆಸಾರ್ಟ್ಗೆ ವಿಘ್ನ ನಿವಾರಕನ ಎಂಟ್ರಿ ಆಗೋಯ್ತು ಅಳಿಮಯ್ಯ. ವಿಘ್ನ ನಿವಾರಕನ? ಯಾರದು? ಇನ್ಯಾರು, ನಮ್ಮ ಮನೆಯ ದತ್ತು ಪುತ್ರ, ಲೇಟರ್ ಬಿಕಮ್ ಸ್ವಂತ ಪುತ್ರ, ತ್ರಿಶೂಲ್ ರಾಯ್. ನೀನು ಯಾಕೋ ತ್ರಿಶೂಲ್ ಹೀಗ್ ಮಾಡ್ಬಿಟ್ಟೆ? ನಮ್ಮನ್ನೆಲ್ಲ ಬಿಟ್ಟು ಎಲ್ಲಿ ಹೋಗ್ಬಿಟ್ಟೆ? ಸಾರಿಮ್ಮ, ಇನ್ನೊಷ್ಟೇ ನಿಮ್ಮನ್ ಬಿಟ್ಟು ನಾನು ಎಲ್ಲಿಗೂ ಹೋಗೋದಿಲ್ಲ. ಮಗ ದೂರ ಆದ್ರೆ ತಾಯಿ ಕೈಲಿಗೆ ಎಷ್ಟು ನೋವಾಗುತ್ತೆ ಅಂತ ಗೊತ್ತಾ ನಿನ್ಗೆ? ಸಾರಿಮ್ಮ. ನೀನು ಸಾರಿ ಗಿರಿ ಎಲ್ಲ ನಮಗ್ ಬೇಕಾಗಿಲ್ಲ. ನಮ್ಮನೆಲ್ಲ ಬಿಟ್ಟು ನೀನ್ ಎಲ್ಲಿ ಹೋದೆ, ಯಾಕೆ ಹೋದೆ ಅದನ್ನ ಹೇಳು.
ಅಜ್ಜಿ ಅದು ನಮ್ಮನ್ನೆಲ್ಲ ಹೆದರ್ಸಕ್ ಈ ರೀತಿ ಮಾಡಿದ್ದ? ಹೌದೇನೋ? ಇಲ್ಲಮ್ಮ. ತ್ರಿಶೂಲ್, ನೀನಿಲ್ದೆ ನಮ್ಮನೇಲಿ ಖುಷಿ ಸಂತೋಷ ಅನ್ನೋದೇ ಇರ್ಲಿಲ್ಲ. ಯಾರು ಸರಿಯಾಗಿ ಊಟ ತಿಂಡಿ ಕೂಡ ಮಾಡ್ತಾ ಇರ್ಲಿಲ್ಲ. ನಿನ್ನನ್ನು ಹೆತ್ತು ಹೊತ್ತು ಸಾಕಿದ ಈ 2 ಜೀವಗಳು ಎಷ್ಟು ನೊಂದುಕೊಳ್ತಾ ಇದ್ವು ಅನ್ನೋದು ನಿನಗೆ ಗೊತ್ತೇನೋ? ಕಣ್ಣೀರಲ್ಲೇ ಕೈ ತೊಳಿತಾ ಇದ್ರು. ನೋಡು, ಸರಿಯಾಗಿ ನೋಡು, ಈಗ್ಲೂ ಅವ್ರ ಕಣ್ಣಲ್ಲಿ ಕಣ್ಣೀರು ಮಾಸಿಲ್ಲ ಕಣೋ, ಕಣ್ಣೀರು ಮಾಸಿಲ್ಲ. ಅಮ್ಮ ಅಳಬೇಡಿ ಅಮ್ಮ. ಅಮ್ಮ ಪ್ಲೀಸ್ ಅಳಬೇಡಿ. ಅಳ್ಬೇಡ ಅಂದಿದ ತಕ್ಷಣ ನಮ್ ನೋವು ಕಮ್ಮಿ ಆಗುತ್ತೇನೋ? ಆದಿಶೇಷ, 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 ನನ್ನ ಆದಿಶೇಷ ಎಲ್ಲಿ ಎಲ್ಲೂ ಕಾಣಿಸ್ತಾ ಇಲ್ವಲ್ಲ? ಮಾಯಾದ್ವೀಪದಲ್ಲಿರೋ ಒಂದು ಸೂಚನೆನೂ ಸಿಗ್ತಾ ಇಲ್ಲ. ಅಂದ್ರೆ ಆದಿಶೇಷ ಇಲ್ಲಿಂದ ತಪ್ಪಿಸ್ಕೊಂಡ್ಬಿಟ್ನಾ? ನನ್ನಿಂದ ದೂರ ಆಗ್ಬಿಟ್ನಾ? ಇಲ್ಲ 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 ಇಲ್ಲ, ಇಲ್ಲಿಂದ ತಪ್ಪಿಸ್ಕೊಳ್ಳಕ್ ಹೇಗ್ ಸಾಧ್ಯ? ನನ್ನ ಭದ್ರಕೋಟೆಯಿಂದ, ಈ ಮಾಯಾಂಗನೆಯ ಮುಷ್ಟಿಯಿಂದ ಅಷ್ಟು ಸುಲಭವಾಗಿ ತಪ್ಪಿಸ್ಕೊಂಡ್ಬಿಟ್ನಾ? ಆದಿಶೇಷನ್ಗೆ ಹೋದ್ ಜನ್ಮದ ಯಾವ ನೆನಪುಗಳು ಇಲ್ಲ. ತಾನು ಆದಿಶೇಷ ಅನ್ನೋ ಅರಿವು ಅವನಿಗಿಲ್ಲ. ಆದ್ರೂ ಅವನು ಇಚ್ಛಾದಾರಿ ನಾಗಿ ಹೇಗ್ ಬದಲಾದ? ಅವನೆಲ್ಲ ಶಕ್ತಿ ಇದೆಯಾ? ಇದ್ದಿದ್ರೆ ಶಿವಾನಿ ಪಡ್ಕೊಳ್ಳಕ್ಕೆ ಬಳಸ್ಬೋದಿತ್ತಲ್ವಾ? ಯಾಕೆ ಹಾಗೆ ಮಾಡಿಲ್ಲ? ಶಿವಾನಿಗೆ ತ್ರಿಶೂಲೇ ಆದಿಶೇಷ ಅನ್ನೋ ಸತ್ಯ ತಿಳಿದಿಲ್ಲ. ಅಂದ್ರೆ ತ್ರಿಶೂಲ್ಗುನು ಅವನ್ ಮರು ಜನ್ಮದ ಬಗ್ಗೆ, ಅವನ್ ಶಕ್ತಿಯ ಬಗ್ಗೆ ಅರಿವಿಲ್ಲ. ತ್ರಿಶೂಲ್, ಅಪ್ಪ ಬನ್ನಿ ಕೂತ್ಕೊಳ್ಳಿ. ಬಂದಿಲ್ಲ ಕಣ, ನಿನ್ನ ವಿಚಾರಿಸ್ಕೊಳಕ್ ಬಂದಿದ್ದೆ. ಇಷ್ಟು ದಿವಸ ಎಲ್ಲೋ ಹೋಗಿದ್ದೆ? ಯಾವ ಊರಲ್ಲಿದ್ದೆ? ಅಲ್ಲ, ಹೇಳ್ದೆ ಕೇಳ್ದೆ ಹೋಗುವಂಥದ್ದು ಏನಾಗಿತ್ತು ನಿನಗೆ? ಫೋನ್ ಮಾಡಿ ವಿಚಾರಿಸೋಣ ಅಂದ್ರೆ ಫೋನ್ ಬೇರೆ ಸ್ವಿಚ್ ಆಫ್ ಮಾಡಿದ್ಯಾ? ಏನಾಗಿತ್ತು ನಿನಗೆ? ಯಾವ್ದಾದ್ರು ತೊಂದರೆಯಲ್ಲಿ ಸಿಕ್ಕಾಕೊಂಡಿದ್ದೇನೋ? ನೀನಿಲ್ದೆ 2 ದಿನ ಜೀವನ ಕೈಲಿ ಹಿಡ್ಕೊಂಡು ಕುತ್ಕೊಂಡಿದೀವಿ. ಸಾರಿ ಅಪ್ಪ, ನನ್ನಿಂದ ನಿಮ್ಗೆ ತುಂಬಾ ನೋವಾಗಿದೆ, ನಂಗೆ ಗೊತ್ತು. ನನಗೆ ಕ್ಷಮಿಸಿ. ಕ್ಷಮಿಸೋದು ಆಮೇಲಿನ ಮಾತು. ಮನೆ ಬಿಟ್ಟು ಯಾಕೋ ಹೋಗಿದ್ದೆ? ಮನೆಯವ್ರ ಕಷ್ಟ ನೋಡ್ಬೇಕಾಗಿತ್ತು ನೀನು. ಯಾರಿಗಾದ್ರೂ ಹೆಚ್ಚು ಕಡಿಮೆ ಆಗಿದ್ದಿದ್ರೆ ಏನ್ ಗತಿ? ಆಗೆಲ್ಲ ಏನು ಆಗದೆ ಇರೋ ತರ ನೀವು ಮ್ಯಾನೇಜ್ ಮಾಡಿದಿರಲ್ಲಪ್ಪ. ನೀವು ಸುಳ್ಳು ಹೇಳಿ ಎಲ್ಲರೂ ನಂಬಿಸಿರಲಿಲ್ಲ ಅಂದಿದ್ರೆ ಏನಾದ್ರೂ ಆಗೋಗಿರೋದು. ಥ್ಯಾಂಕ್ಸ್ ಅಪ್ಪ. ನಿನ್ ಥ್ಯಾಂಕ್ಸ್ ನನಗೆ ಬೇಕಾಗಿಲ್ಲ. ಎಲ್ಲಿ ಹೋಗಿದ್ದೆ ನೀನು? ಏನಾಗಿತ್ತು ನಿನ್ಗೆ? ಇದ್ದಕ್ಕಿದ್ದಂಗೆ ಹೋಗುವಂಥದ್ದು ಏನಾಗಿತ್ತು ನಿನಗೆ? ಯಜಮಾನ್ರ ಮನೇಲಿ ಯಾವಾಗ ಹೇಳ್ಬೋದಾಗಿತ್ತು, ಅಥವಾ ನನಗಾನ ಹೇಳ್ಬೇಕಾಗಿತ್ತು. ಕೊನೆ ಪಕ್ಷ ಮದುಗಾದ್ರು. ಅಪ್ಪ, ನಾನು ಯಾರಿಗೂ ಏನು ಹೇಳೋ ಪರಿಸ್ಥಿತಿ ಇರಲಿಲ್ಲ. ಬಿಡಪ್ಪ. ರಾತ್ರಿ ಮಲಗಿದ್ದವನು ಬೆಳಗ್ಗೆ ಹೊತ್ತಿಗೆ ಇರ್ಲಿಲ್ಲ. ಬೆಳಗಿನ ಜಾವನೇ ಹೊರಟೋಗಿದ್ಯಾ ಅನ್ಸುತ್ತೆ. ತ್ರಿಶೂಲ್, ನೀನ್ ಯಾರಾದ್ರೂ ಕರ್ಕೊಂಡೋದ್ರ? ನಾಗಲೋಕದ ನೆನಪುಗಳನ್ನು ಕಳ್ಕೊಂಡ ಆದಿಶೇಷ ನಾಗರಾಜನ್ ರೂಪ ಹೇಗ್ ಪಡ್ಕೊಂಡ? ಅವನಲ್ಲಿ ಅಷ್ಟು ಶಕ್ತಿ ಹೇಗ್ ಬಂತು? ನಾನು ಅವನ ಕೆಣಕಿದ್ರಿಂದಾನೆ ಅವನಲ್ಲಿ ಅಡಗಿರೋ ಶಕ್ತಿ ಸಕ್ರಿಯವಾಯ್ತಾ? ನಾನೇ ಅವನಿಗೆ ನೆನಪನ್ನ ಬರೋದಕ್ಕೆ ಸಹಾಯ ಮಾಡದ್ನ. ನಾಗಲೋಕದ ನೆನಪುಗಳು ಅವನಲ್ಲಿ ಉಳಿದಿದ್ರೆ ಅದನ್ನ ಹೋಗಿ ಶಿವಾನಿ ಹತ್ರ ಅವನು ಹೇಳ್ತಾನೆ. ಶಿವಾನಿಗೆ ತ್ರಿಶೂಲ್ಯ ಆದಿಶೇಷ ಅನ್ನೋ ಸತ್ಯ ಗೊತ್ತಾಗೋಗುತ್ತೆ. ಅವಳು ಅವನ್ನ ವರಿಸ್ತಾಳೆ. ನಾನು ಮತ್ತೆ ಆದಿಶೇಷನ ಕಳ್ಕೊಳ್ತೀನಿ. ಆದಿಶೇಷ 23 ಸಂವತ್ಸರಗಳು ನಿನ್ನನ್ನು ಕಾಣ್ದೆ, ನಿನ್ ಸುಳಿವು ಸಿಗದೆ ಒಂಟಿ ದ್ವೀಪದಲ್ಲಿ ಒಬ್ಬಂಟಿಯಾಗಿ ಬದುಕ್ತಾ ಇದ್ದೆ. ನನ್ಗೆ ನೀನ್ ಸಿಕ್ಕೆ ನನ್ ಬದುಕು ಬದಲಾಗಿತ್ತು. ನಾಗಲೋಕ ಯುವರಾಣಿ ಆಗೋ ಕನ್ಸು ಹಸಿರಾಗಿತ್ತು. ಆದ್ರೆ ಇವಾಗೆಲ್ಲವೂ ಹುಸಿಯಾಗ್ತಾ ಅನಿಸ್ತಾ ಇದೆ. ನನ್ ಮತ್ತೆ ನಿನ್ನ ಕಳ್ಕೊಂಡೆ ಅನಿಸ್ತಾ ಇದೆ. ಆದಿಶೇಷ, ಆದಿಶೇಷ. ಅಪ್ಪ, ಅದು ಹೇಳು ತ್ರಿಶೂಲ್. ಯಾಕಪ್ಪ ಹಾಗೆ ಕೇಳ್ತಾ ಇದ್ದೀರಾ? ನೀವು ಮನೆಯವ್ರಿಗೆಲ್ಲ ಹೇಳಿದ್ದೆ ನಿಜ. ನಾನು ನಿಜವಾಗ್ಲೂ ನನ್ನ ಫ್ರೆಂಡ್ ಮನೆಗೆ ಹೋಗಿದ್ದೆ. ನಿಜ ಹೇಳ್ತಾ ಇದ್ಯಾ? ಫ್ರೆಂಡ್ ಮನೆಗೆ ಹೋಗಿದ್ಯಾ? ಯಾಕಪ್ಪ ಅಷ್ಟೊಂದು ಒತ್ತಿ ಕೇಳ್ತಾ ಇದ್ದೀರಾ? ನನ್ನ ಟೆನ್ಷನ್ ನನಗೆ. ಪಾ, ಪ್ಲೀಸ್ ಟೆನ್ಷನ್ ಮಾಡ್ಕೋಬೇಡಿ. ಇವಾಗ ನಾನು ಬಂದಿದ್ದೀನಿ ಅಲ್ವಾ? ನನ್ನ ಟೆನ್ಷನ್ ನಿನಗೇನು ಅರ್ಥ ಆಗುತ್ತೆ? ಬ್ಯಾಚಲರ್ ಪಾರ್ಟಿ ದಿನನೂ ಹಾವು ಕಾಣಿಸ್ಕೊಂಡಿತ್ತು. ಮಾರನೇ ದಿನ ನೀನ್ ಕಣ್ಮರೆ ಆಗಿದ್ದೆ. ನಿನ್ ರೂಮಿಗೆ ಬಂದು ನೋಡಿದ್ರೆ ಹಾವಿನ ಪೊರೆ ಸಿಕ್ತು. ಹಾವು ನಿನ್ಗೇನಾದ್ರು ಮಾಡಿದ್ರೆ
ಮೊದಲೇ ಆ ಹಾವು ನಮ್ಮ ಹಿಂದೆ ಬಿದ್ದಿದೆ. ಆ ನಾಗ ಯಜಮಾನ್ರೆ, ಅಪ್ಪ ಏನ್ ಹೇಳ್ತಾ ಇದ್ದೀರಾ? ಹಾವು ನಮ್ ಹಿಂದೆ ಬಿದ್ದಿದೆ ಅಂದ್ರೆ? ಅದು ತ್ರಿಶೂಲ್, ಅಂಥದ್ದೇನಿಲ್ಲ. ಯಜಮಾನ್ರು ಏನ್ ಹೇಳ್ಕೊಟ್ಟಿದ್ದಾರೆ ಅಂದ್ರೆ, ನಿನಗೆ ಚಿಕ್ಕ ವಯಸ್ಸಿನ ತುಂಬಾ ಹಾವುಗಳು ಕಾಣಿಸ್ಕೊತಾ ಇತ್ತಲ್ಲ, ಮೊನ್ನೆನೂ ಹಾಗೆ ಹಾವು ಕಾಣಿಸ್ಕೋತು. ಅದೇನಾದ್ರು ನಿನ್ ತೊಂದರೆ ಮಾಡುತ್ತೆ ಅಂತ ಭಯ ಪಟ್ಟಿದ್ದಾರೆ ಅಷ್ಟೇ. ಅದೇ ಹಾವು ಕಾಣಿಸ್ಕೊಂಡ್ರೆ ಅದು ತೊಂದರೆ ಮಾಡತ್ತೆ ಅಂತನಾ? ಪಾಪ ಅದು ನಮ್ ತರನೇ ಒಂದು ಜೀವಿ, ಅದ್ರ ಆಹಾರ ಹುಡ್ಕೊಂಡು ಬಂದಿರುತ್ತಷ್ಟೇ. ಅದು ಆ ಜಾಗ ಬರಬಾರ್ದು, ಈ ಜಾಗಕ್ಕೆ ಬರಬಾರ್ದು ಅಂತ ಅದಕ್ಕೆ ಅಂದ್ರೆ ತಿಳುವಳಿಕೆ ಇರುತ್ತಾ? ಅದು ಹಾಗಲ್ಲ ಕಣ. ಏನ್ ಗ್ರಾಚಾರ ಕೆಟ್ಟಿದೆಯೇನೋ, ಒಂದ್ಸಲ ಗುರುಗಳ ಹತ್ರ ಹೋಗಿ ಬರೋದು ಒಳ್ಳೇದು. ನೀನ್ ಎಲ್ಲಿ ಅಂತ ಇವರು ಮೊದಲು ಕೇಳಿದ್ದೆ ನನ್ನನ್ನ. ನೀನ್ ಎಲ್ಲಿದೀಯ ಅಂತ ತೋರಿಸೋಷ್ಟರಲ್ಲಿ ಇದಾವಲ್ಲಪ್ಪ ನಮ್ಮ ಗ್ರಹಗಳು, ಅವೆಲ್ಲ ಬಂದು ನನ್ನ ಜಾತಕದ ಮೇಲೆ ವಕ್ರಿಸ್ಕೊಂಡ್ಬಿಟ್ಟು ಅವನ್ ದೂರ ಮಾಡಿ ಶಾಂತಿ ಹೋಮ ಮಾಡಿಸ್ಬರೋದು ಇಷ್ಟೊತ್ತಾಯ್ತು. ಅಂದಾಗೆ ನಿಮ್ ಹೆಸರು ಗೊತ್ತಾಗ್ಲಿಲ್ಲ. ಮಾಯಾ. ಮಾಯಾ, ವೆರಿ ನೈಸ್ ನೇಮ್. ನಿಮ್ ಊರು? ಮಾವ, ಅದೆಲ್ಲ ಬೇಕಾ ನಿಂಗೆ? ಅಡ್ರೆಸ್ ತಿಳ್ಕೊಂಡು ಪ್ಯಾನ್ ಕಾರ್ಡ್ ಮಾಡಿಸ್ಕೊಡ್ತೀಯಾ? ಇಲ್ಲ ಇಲ್ಲ, ನನ್ನ ಅಡಿಮಯ್ಯ ಜಾಸ್ತಿ ಕಾಮಿಡಿ ಮಾಡ್ತಾನೆ ಅಲ್ವೇನೋ ಅಳಿಮಯ್ಯ? ಸರಿ ಸರಿ ಸರಿ, ಅರಿಶಿನ ಶಾಸ್ತ್ರಕ್ಕೆಲ್ಲ ಕಾಯ್ತಿದ್ದಾರೆ, ಬಾರ ಬೇಗ ಹೋಗೋಣ. ಮಾವ ನೀವು ಹೊರಡಿ, ನಿಮ್ ಹಿಂದೆನೆ ಬರ್ತೇನೆ. ಲೇ, ಕರೆದ ತಕ್ಷಣ ಬರ್ಬೇಕಣೋ, ಏನೋ ಸುಡ್ಗಾಡು ಶುಂಠಿ ಕೊಂಬು ಅಂತ ರೀಸನ್ ಎಲ್ಲ ಕೊಡಬಾರ್ದು. ಬಾ ಹೋಗೋಣ. ಮಾವ ನೀವು ಹೋಗಿ. ಅಲ್ಲ ಅಳಿಮಯ್ಯ, ನೀವು ಬನ್ನಿ. ಮಾವ ಆಯ್ತು ಬಿಡು, ಅದಕ್ಕೆ ಗುರಾಯಿಸ್ತೀಯ. ಹೋಗ್ತೀನಿ. ನಿಮ್ ಹೆಸರೇನಂದ್ರಿ? ಮಾಯಾ. ಮಾಯಾ. ಮಿಸ್ ಮಾಯಾ, ಬನ್ನಿ ಒಟ್ಟಿಗೆ ಹೋಗೋಣ. ಮಾವ ಬರ್ತಾನ ಕರ್ಕೊಂಡ್ ಬರ್ತೀನಿ, ನೀವು ಹೊರಡಿ. ಏನೋ ಇಲ್ಲಿಂದ ಅಲ್ಲಿಗೆ ಹೆಜ್ಜೆಗಳು ಸ್ವಲ್ಪ ಜಾಸ್ತಿ ಇತ್ತು. ಇವ್ರು ನನ್ನ ಜೊತೆ ಬಂದ್ರೆ ಹೆಜ್ಜೆಗಳು ಕಮ್ಮಿ ಆಗ್ತವೇನೋ ಅಂತ ಕೇಳಿದೆ ಅಷ್ಟೇ. ಪರವಾಗಿಲ್ಲ ಬಿಡಪ್ಪ, ನಾನೊಬ್ನೇ ಹೋಗ್ತೀನಿ. ನೋಡು, ನಾನಿವಾಗ ಶಾಸ್ತ್ರಕ್ಕೆ ಹೊರಡ್ಬೇಕು. ನೀನ್ ಯಾರ ಕಣ್ಗೂ ಕಾಣಿಸ್ಕೋಬೇಡ, ದೂರದಲ್ಲೇ ಇದ್ಬಿಡು. ನಾನೇನ್ ಮಾಡ್ಬೇಕು ಅಂತ ನನಗ್ ಚೆನ್ನಾಗ್ ಗೊತ್ತಿದೆ. ನೀನ್ ಹೊರಡು. ಆಯ್ತು, ಹುಷಾರಾಗಿರೋ. ಸ್ವಲ್ಪ ಯಾ ಮಾಡಿದ್ರು ತಗಲಾಕೊಳ್ಳೋದು ನಾನು. ಹೊರಡು ಅಂದೆ. ಅಜ್ಜಿ ಬಂದ ನೋಡು, ಬೈಯೋದೇನಿದ್ರು ಡೈರೆಕ್ಟ್ ಆಗಿ ಬೈ. ಯಾಕಪ್ಪ ಇಷ್ಟು ಲೇಟು? ಅಲ್ಲ ಕಣೋ, ನಿನ್ ತಲೆ ಮೇಲೆ ಅರ್ಶಿನ ನೀರು ಬಿದ್ದಾಗ್ಲೇ ನೀನು ಮದುಮಗ ಅನ್ನೋದು ಖಾತ್ರಿ ಆಗೋದು. ಸರಿ ಹೋಗಪ್ಪ, ಹೋಗು. ನಡಿ. ತ್ರಿಶೂಲ್, ತ್ರಿವಿಕ್ರಮ್ರು ಯಾಕಲ್ಲೇ ನಿಂತ್ಬಿಟ್ರಿ? ಓ, ಅರ್ಶನ ಶಾಸ್ತ್ರಕ್ಕೆ ನಾನ್ ಕೂತಿರೋದು ನೋಡಿ ಶಾಕ್ ಆಯ್ತಾ? ನನಗೂ ಅದೇ ಫೀಲಿಂಗು. ನಾನ್ ಬೇಡ ಬೇಡ ಅಂದ್ರೂ ಅಮ್ಮ ಅಜ್ಜಿನೇ ನನ್ ಕೂಡ್ಸ್ಬಿಟ್ರು. ಮಾಮ್, ಇವನೇ ಕುತ್ಕೊಂಡಿದ್ದಾನೆ. ಅದು ಶಾಸ್ತ್ರ. ಅರ್ಶನ ಶಾಸ್ತ್ರದಲ್ಲಿ ಮದುಮಗ ತಾನೇ ಕುತ್ಕೋಬೇಕು. ಬ್ರೋ, ಅಂದ್ರೆ ಇವತ್ತು ಆಗ್ತಿರೋದು ನನ್ ಮದ್ವೆನಾ? ತ್ರಿಶೂಲ್, ಮಾಮ್ ಇದಂತ ಶಾಸ್ತ್ರ? ದಮಯಂತಿ, ನಾನ್ ಹೇಳ್ತೀನಿ. ಅಲ್ಲೋ ತ್ರಿವಿಕ್ರಮ್, ಇವತ್ತು ನಿನ್ ಮದ್ವೆನೋ ನಡೆದು ಹೋಗುತ್ತೆ, ಮುಂದೆ ಮನೇಲಿ ಶುಭ ಕಾರ್ಯ ಆಗೋದ್ ಬೇಡ್ವಾ? ತ್ರಿಶೂಲ್ ಮದ್ವೆ ಆಗೋದ್ ಬೇಡ್ವೇನೋ? ಅಲ್ಲ ಅಜ್ಜಿ, ಅವನ್ ಮದ್ವೆ ಇವತ್ತೇ ಶಾಸ್ತ್ರನಾ? ಹಾಗಲ್ಲ ಕಣೋ, ಮದ್ವೆ ಆಗೋ ಹುಡುಗನ್ ಜೊತೆ ಮದ್ವೆ ಆಗ್ಲಾರ್ದು ಹುಡುಗನ್ನ ಕೂರ್ಸಿದ್ರೆ ಅವನಿಗೂ ಬೇಗ ಮದ್ವೆ ಆಗುತ್ತಂತೆ. ಕಂಕಣ ಭಾಗ್ಯ ಕೂಡಿ ಬರುತ್ತಂತೆ, ಅದಕ್ಕೆ ನಾನೇ ಕುಡಿಸಿದೀನಿ. ಅಂದ್ರೆ ತ್ರಿಶೂಲ್ ಬ್ರೋಗೂ ಆದಷ್ಟು ಬೇಗ ಮದ್ವೆ ಆಗತ್ತೆ ಅಂತ ಆಯ್ತು. ಈಗ ಅರ್ಶನ ಶಾಸ್ತ್ರ ಶುರು ಮಾಡ್ತಿರೋ ಇಲ್ವೋ? ಅವಾಗ್ಲೇ ಲೇಟ್ ಆಗುತ್ತೆ ಅಂತಿದ್ರಿ.
ಈಗ ನಿಂತ್ಕೊಂಡು ಮಾತಾಡ್ತಾ ಇದ್ದೀರಾ? ಆಯ್ತಪ್ಪ, ಶುರು ಮಾಡೋಣ. ನಡಿ ನಡಿ, ನೀವೆಲ್ಲ ಕುತ್ಕೊಳ್ಳಿಮ್ಮ, ಕುತ್ಕೊಳ್ಳಿ. ಮೊದಲು ಮುತ್ತೈದೆಯರು ಅರ್ಶಿನ ಹಚ್ಚಿ. ಆದಿಶೇಷ, ಅರ್ಶನ ಹಚ್ಚೋ ರೂಪದಲ್ಲಾದ್ರೂ ನಿನ್ನ ಸ್ಪರ್ಶಿಸೋ ಅವಕಾಶ ಸಿಗ್ತಲ್ಲ, ನಾನು ಧನ್ಯ. ಆದಿಶೇಷ, ನನ್ನ ಕರಾರ ಬಣ್ಣಗಳಿಂದ ನಿನ್ನನ್ನ ಸೆಳೆದು ನನ್ನ ಪ್ರೀತಿಯ ಮಾಯೆಯೊಳಗೆ ಬಂಧಿಸಿಡ್ಬೇಕು ಅನ್ನೋ ಆಸೆ ಆಗ್ತಿದೆ. ಆದ್ರೆ ಎಲ್ಲರ ಮುಂದೆ ಇದು ಅಸಾಧ್ಯ. ನೀನು ಒಮ್ಮೆ ಒಬ್ಬಂಟಿಯಾಗಿ ಸಿಕ್ಕರೆ ಸಾಕು. ನನ್ನ ತೋಳ್ತೆಕ್ಕೆಗಳಲ್ಲಿ ನಿನ್ನ ಅವಚಿಟ್ಟುಕೊಂಡು ಇಲ್ಲಿಂದ ಹೋಗ್ತೀನಿ. ಯಾರಿಗೆ ಯಾಕೆ ಹೀಗೆ ಮಾಡ್ತಾಳೆ? ನಾನು ನಿನ್ನವಳು, ನಿನಗಾಗಿ ಅದೆಷ್ಟೋ ಸಂವತ್ಸರಗಳಿಂದ ಕಾಯ್ತಾ ಇರೋಳು. ನಿನ್ನ ಇಲ್ಲಿಂದ ಕರ್ಕೊಂಡು ಹೋಗೋದಕ್ಕೆ ಬಂದೋಳು. ಮಧು, ತ್ರಿಶೂಲ್ ಮತ್ತೆ ಆ ಹುಡುಗಿನ ನೋಡಿದ್ಯಾ? ಹ್ಞೂ ಮೋರೆ, ನಾನು ಅದನ್ನೇ ನೋಡ್ತಾ ಇದ್ದೀನಿ. ಇಬ್ರು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಹಾಗಿದೆ. ಮಾಮ್, ಬ್ರೋ ಯಾರೋ ಫ್ರೆಂಡ್ನ ಮೀಟ್ ಮಾಡಕ್ ಹೋಗ್ತೀನಿ ಅಂದಿದ್ನಲ್ಲ, ಆ ಫ್ರೆಂಡ್ ಇವಳೇ ಇರಬೇಕು. ನನಗೂ ಹಾಗೆ ಅನಿಸ್ತಾ ಇದೆ. ಅಂದ್ರೆ ತ್ರಿಶೂಲ್ ಗರ್ಲ್ ಫ್ರೆಂಡ್ ಇವಳೇನಾ? ಅವನ್ನೇ ಕೇಳ್ಬಿಡೋಣ. ಅವನ್ನ ಕೇಳಿದ್ರೆ ಅವನಲ್ಲಿ ಬಾಯ್ಬಿಡ್ತಾನೆ. ಮತ್ತೇನ್ ಮಾಡೋದು? ಹಲೋ, ಈ ಯಂಗ್ ಲೇಡಿ ಇರುವಾಗ ನೀನ್ ಯಾಕೆ ಚಿಂತೆ ಮಾಡ್ತೀಯಾ? ಅವಳನ್ನೇ ಕೇಳಿದ್ರಾಯ್ತು. ಅಜ್ಜಿ, ಅವಳನ್ನ ಕೇಳ್ತೀರಾ? ಬೇಡ, ಏನಾದ್ರೂ ತಪ್ಪು ತಿಳ್ಕೊಂಡ್ರೆ? ಕೇಳೋ ರೀತಿ ಕೇಳ್ಬೇಕು. ನೋಡು ನಾನು ಹ್ಯಾಗ್ ಬಾಯ್ ಬಿಡಿಸ್ತೀನಿ ಅಂತ. ಅಲ್ಲಮ್ಮ, ನೀನು ನಮ್ಮ ಒಂಜಕ್ಷಿ ಮಗಳು ಸೌಮ್ಯ ತಾನೆ? ಅದು ಹೋಗಿ ಅಜ್ಜಿ ಕಲ್ಸಿಗೆ ಹಾಕೊಂಡ್ಲು. ಇವತ್ತು ಬಾಯಿ ಬಿಡಿಸ್ತಾ ಸುಮ್ಮನಿರಲ್ಲ. ಮಾಯಂಗನಿಗೆ ಹೇಳಿದ್ದೆ ಅರ್ಥ ಆಗಲ್ಲ. ಏನ್ ಬೇಕಾದ್ರೂ ಮಾಡ್ಕೊ, ನನಗೂ ಇದಕ್ಕೂ ಸಂಬಂಧನೇ ಇಲ್ಲ. ಮಾತಾಡಮ್ಮ, ಯಾಕೆ ಸುಮ್ನೆ ನಿಂತ್ಬಿಟ್ಟೆ? ಅದು ನನ್ನ ಬಗ್ಗೆ ನಿಮಗ್ ಗೊತ್ತಿಲ್ವಾ? ಇಲ್ಲ, ಗೊತ್ತಿಲ್ಲ. ತ್ರಿವಿಕ್ರಮ್ ನನ್ನ ಬಗ್ಗೆ ಏನು ಹೇಳಿಲ್ವಾ? ತ್ರಿವಿಕ್ರಮ್ ನಿನ್ಗೇನ್ ಹೇಳ್ಬೇಕಿತ್ತು? ಅವನ್ ಹೇಗ್ ನಿನಗ್ ಪರಿಚಯ ಇರೋದಕ್ ಸಾಧ್ಯ? ನೀನು ಅವನ್ಗೆ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿದೆ. ಅವನು ನನ್ನ ಬಗ್ಗೆ ಹೇಳಿರ್ತಾನೆ ಅನ್ಕೊಂಡಿದ್ದೆ. ತ್ರಿವಿಕ್ರಮ್ ನನ್ನ ಬಗ್ಗೆ ಯಾಕೆ ಹೇಳಲಿಲ್ಲ? ಅದು ಸಾರಿ, ಮದ್ವೆ ಟೆನ್ಷನ್ ಅಲ್ಲಿ ಹೇಳಿದೀನಿ ಅನ್ಕೊಂಡೆ. ಯಾರಿವ್ರು? ಇವರು ನನ್ನ ಫ್ರೆಂಡಾ? ಇವಳು ನಿನ್ ಸ್ನೇಹಿತೆನಾ? ತ್ರಿಶೂಲ್ಗೂ ಪರಿಚಯನಾ? ನೋ ಮಾಮ್, ನನಗ್ ಮಾತ್ರ ಪರಿಚಯ. ಇವಳನ್ನ ನಾವು ಎಲ್ಲೂ ನೋಡಿಲ್ವಲ್ಲ. ನೀನ್ ಮನೆಗ್ ಬಂದಿದ್ಯಾಮ್ಮ? ಇಲ್ಲ. ಮತ್ ನೀವಿಬ್ರು? ಬ್ರೋ, ನಿಮ್ ಫ್ರೆಂಡ್ ಸರ್ಕಲ್ ಅಲ್ಲಿ ಎಲ್ಲಾ ಫ್ರೆಂಡ್ಸು ನನಗೆ ಗೊತ್ತು, ಆದ್ರೆ ಇವರೊಬ್ರು ಗೊತ್ತಿಲ್ಲ. ಯಾರಿವರು? ಇವರು ಸೋಷಿಯಲ್ ಮೀಡಿಯಾ ಫ್ರೆಂಡ್ ಬ್ರೋ. ಸೋಷಿಯಲ್ ಮೀಡಿಯಾ ಫ್ರೆಂಡಾ? ಬ್ರೋ, ನಿಮ್ಮ ಫೇಸ್ಬುಕ್, ಇನ್ಸ್ಟಾಗ್ರಾಮು ಎಲ್ಲದ್ರಲ್ಲೂ ನಾನಿದ್ದೀನಿ, ಆದ್ರೆ ಇವ್ರನ್ನೆಲ್ಲೂ ನೋಡಿಲ್ಲ. ಆದ್ರೆ ಇವ್ರನ್ನ ಬೇರೆ ಎಲ್ಲೋ ನೋಡಿದ್ದೀನಿ. ನೋಡಿದ್ಯಾ? ಹಾ ಬ್ರೋ, ನೀ ಎಲ್ಲೋ ಕನ್ಫ್ಯೂಸ್ ಆಗಿದ್ಯಾ. ನಿಮ್ ಮೊದ್ಲು ಹೇಳಿದೆ ಕರೆಕ್ಟ್, ನೀನುಳ್ಳ ಎಲ್ಲೂ ನೋಡಿಲ್ಲ. ನಮ್ಮಿಬ್ರಿಗೂ ಕಾಮನ್ ಫ್ರೆಂಡ್ ಅಲ್ಲ. ಹೌದಾ?
ನಿನ್ ಹೆಸರೇನಂದೆ? ಮಾಯಾ. ಮಾಯಾ, ನೀನ್ ಬಂದಿದ್ ತುಂಬಾ ಖುಷಿ ಆಯ್ತಮ್ಮ. ತ್ರಿವಿಕ್ರಮ್ ಸ್ನೇಹಿತೆಯಾಗಿ ಒಬ್ರಾದ್ರೂ ಬಂದು ಅಕ್ಷತೆ ಹಾಕಿದ್ರಲ್ಲ, ಒಳ್ಳೆ ಕೆಲ್ಸ ಆಯ್ತು. ಇವಳು ಬಂದಿರೋದು ನನ್ನ ತಲೆ ಮೇಲೆ ಅಕ್ಕಿ ಕಾಳು ಹಾಕಲ್ಲ, ನನ್ ಬಾಯ್ ಒಳಗೆ ಅಕ್ಕಿ ಕಾಳು ಹಾಕೋ ತರ ಇದ್ದಾರೆ. ಅಜ್ಜಿ ಬರ್ತೀನಿ. ಯಾವ ಫ್ರೆಂಡ್ ಇವಳು? ಗುರುಗಳ ಮಾತು ಕೇಳ್ಕೊಂಡು ನಾಗ್ಲೋಕಕ್ಕೆ ಹೋಗಿ ನಾಗಮಣಿನ ಎತ್ಕೊಂಡು ಅವುಗಳನ್ನ ಸಾಯಿಸಿ ಬರೋದೇನ್ ಸುಮ್ನೆ ಎಂಡ ದೊಡ್ಡ ಸಾಹಸಕಂಬಿಡ್ಡೆ. ಇದನ್ನ ಅದ್ಯಾವ್ದೋ ಬುಕ್ಕಲ್ಲಿ ಬರೀತಾರ, ಗ್ರೀಸ್ ಬುಕ್ಕಲ್ಲಿ ಬರೀಬೇಕಂಬಿಡ್ಡೆ. ಲೋ, ಅದು ಗ್ರೀಸ್ ಬುಕ್ ಅಲ್ವೋ, ಗಿನ್ನಿಸ್ ಬುಕ್. ಯಾವ್ದೋ ಒಂದ್ ಬುಕ್ ಬಿಡ್ಡೆ, ನಮ್ ಕಡೆಗೆ ಹಂಗೆ ಹೇಳೋದು. ಹೌದು, ಅದರಲ್ಲೂ ಆ ನಾಗರಾಜನ ಕೊಂದು ತಂದ್ವಲ್ಲ, ನಮ್ ಧೈರ್ಯ ಮೆಚ್ಚಬೇಕಾಗಿದೆ. ಹೂಕಂಡ ಭೂಪತಿ ಅಲ್ಲ ಕಂಡ, ನಾವು ನಾಗಮಣಿ ತಂದು 23 ವರ್ಷ ಆದ್ವೇಂಡ. ನೆನ್ನೆ ನಮ್ಮನೇನ ತಂದಾಗಿದೆ. ಅಲ್ಲ, ಆ ನಾಗರಾಜನ್ ಕೊಂದು ಆ ನಾಗಮಣಿನ ತಂದ್ವಲ್ಲ, ಅವಾಗ ಸಾಯಿಸದೆ ಬಿಟ್ಟ ಹೆಣ್ಣು ಹಾವು ನಮ್ನೇನೋ ಮಾಡ್ಬಿಡ್ತದೆ ಅಂತ ಅನ್ಕೊಂಡಿದ್ವಿ. ಆದ್ರೆ ಏನು ಮಾಡ್ಲಿಲ್ಲ. ಏಯ್, ನಮ್ಮನ್ನ ನೋಡಿ ಭಯ ಪಟ್ಟಿರ್ಬೇಕು. ಡೇ ಸುಮ್ಕಿರಡ. ಭಯ ನಾಗಿಣಿಗಲ್ಲ ಕಂಡ, ನಮ್ಗ ಭಯ ಪಡ್ತಿರೋದ್ ನಾವು ಅಲ್ಲ ಕಂಡ. ನಾವು ಆ ನಾಗಮಣಿ ತಂದಾಗಿಂದ ಒಂದಿನ ಮಾತ್ರ ನೆಮ್ಮದಿಯಾಗಿ ನಿದ್ದೆ ಮಾಡಿದೀವಿ ಅಂಡ. ಇವತ್ತಿಗೂ ಮಲ್ಗದ್ರ ಕಣ್ಣಾಗ ನಿದ್ದೆ ಇರಲ್ಲ, ಕಣ್ ತುಂಬ ಬರೀ ಅವೇ ಓಡಾಡ್ತಾವ್ ಕಂಡ. ಇದು ನಿಜ, ಆ ನಾಗಿಣಿಯಿಂದ ನಮ್ಗೆ ನೆಮ್ಮದಿ ಅಂತೂ ಇಲ್ಲ. ಹೌದು, ಆ ನಾಗಿಣಿ ಈಗ ಎಲ್ಲಿರ್ಬೋದು? ದಿಗ್ವಿಜಯ್ ಅವ್ರಿಗೇನಾರು ಕಾಣಿಸ್ಕೊಂಡಿದೀಯಂತ? ಗೊತ್ತಿಲ್ಲ. ಆಗ ಅಲ್ಲಿ ನೋಡು, ಅವನೇ ಬಂದ, ಅವನೇ ಕೇಳುವ. ಅಣ್ಣೇ ಏನ್ರಪ್ಪ ಬಹಳ ಡೀಪ್ ಆಗಿ ಮಾತಾಡ್ತಾ ಇದ್ದೀರಿ? ಅದೇ ಅಣ್ಣೇ, ನಾಗಮಣಿ ವಿಷಯ ಮಾತಾಡ್ತಾ ಇದ್ವು. ನಾಗಮಣಿನ? ನಮ್ ಮೇಲೆ ದ್ವೇಷ ಇಟ್ಕೊಂಡು ಹುಡುಕ್ತಾ ಇದ್ಲಲ್ಲ, ನಾವು ಸಿಕ್ಕಿಲ್ಲ ಅನ್ನೋ ರೋಷ ಅದೆಷ್ಟಿರ್ಬೋದು ಅವಳಿಗೆ. ನಾಗಿಣಿ ಕೈಗ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ ಕತೆಗಳು. ಯಾರದು ನಾಗಿಣಿ ಅಂತ ಮಾತಾಡ್ತಿರೋದು? ನಾಗಿಣಿ ಬಗ್ಗೆ ಗೊತ್ತಿರೋದು ನಾಗಮಣಿ ಕಂದ ದುಷ್ಟರಿಗೆ ಮಾತ್ರ. ಅಂದ್ರೆ ಇವರು ಅಂಕಲ್, ಅಂಕಲ್ ಏನ್ ಮಾತಾಡ್ತಾ ಇದ್ರಿ? ಏನೋ ನಾಗಿಣಿ ಅಂತ ಹೇಳ್ತಾ ಇದ್ರಿ. ನಾಗಿಣಿ ಇಂದ್ವಾ? ಇಲ್ವಲ್ಲ. ಇಲ್ಲ ಅಂಕಲ್, ನೀವ್ ಮಾತಾಡ್ತಾ ಇದ್ರಿ, ನನಗ್ ಕೇಳಿಸ್ತು. ಅದು ಪಾರ್ಟಿಗೆ ನಾಗರಾವ್ ಬಂದಿತ್ತಲ್ಲ, ಆ ವಿಷಯ ಹೇಳ್ತಾ ಇದ್ದೆ ಅಷ್ಟೇ. ಅದೇ ತರ ಸುಮಾರು ವರ್ಷಗಳ ಹಿಂದೆ ನಮ್ಮ ಮನೆಗೆ ಹಾವು ಬಂದಿತ್ತು. ಯಾರೋ ಅದನ್ನ ನಾಗಿಣಿ ಅಂದ್ರು. ಅದಕ್ಕೆ ಈ ಹಾವುನು ಅದೇ ಇರ್ಬೋದಾ ಅಂತ ಕೇಳ್ತಾ ಇದ್ರು. ಅಷ್ಟೇನಾ? ಯಾಕಮ್ಮ ಹಾಗೆ ಕೇಳ್ತಿದ್ಯಾ? ಏನಿಲ್ಲ, ಸುಮ್ನೆ ಕೇಳ್ದೆ. ಇನ್ಮೇಲೆ ಹಾವು ಬರಲ್ಲ ಬಿಡಿ ಅಂಕಲ್. ನೀನೇನೋ ಹೇಳ್ಚಮ್ಮ, ಆದ್ರೆ ಹಾವಿನ ಕಾಟ ನಮಗ್ ತಪ್ಪಿದ್ದಲ್ಲ. ಒಂದಲ್ಲ ಒಂದ್ ರೀತಿಯಲ್ಲಿ ನಮಗೆ ಕಾಣಿಸ್ಕೊಳ್ತಾನೆ ಇರ್ತದೆ. ಅದಕ್ಕೆಲ್ಲ ಯಾವಾಗ ಪರಿಹಾರ ಸಿಗುತ್ತೋ ಭಯ ಆಗುತ್ತಮ್ಮ. ಇವ್ರಿಗೆ ಹಾವು ಅಂದ್ರೇನೆ ಭಯ. ಇನ್ನು ನಾನು ಇಚ್ಛಾಧಾರಿ ನಾಗಿಣಿ ಅನ್ನೋದು ಗೊತ್ತಾದ್ರೆ ಏನಾಗುತ್ತೋ. ನಾನು ತುಂಬಾ ಹುಷಾರಾಗಿರ್ಬೇಕು. ಅರೆ, ಏನಮ್ಮ ಯೋಚನೆ ಮಾಡ್ತಾ ಇದೀಯಾ? ಓಹೋ, ನಾನು ಹೋಗ್ತಾ ಇರೋ ಮನೆಗೆ ಸರ್ಪ ತೊಂದರೆ ಇದೆ ಅಂತನಾ? ನಾನು ಹೇಳದ್ನಲ್ಲ, ಇನ್ ಸ್ವಲ್ಪ ದಿವಸದಲ್ಲಿ ಎಲ್ಲ ಸರಿ ಹೋಗುತ್ತೆ. ಅಂಕಲ್, ತ್ರಿಶೂಲ್ನೆಲ್ಲಾದ್ರೂ ನೋಡಿದ್ರಾ? ಇಲ್ವಲ್ಲ, ಅವನು ಇಲ್ಲೆಲ್ಗೂ ಬಂದಿಲ್ವಲ್ಲಮ್ಮ. ಮತ್ತೆ ನೀವ್ ಅವ್ರನ್ನ ಕರೆದ್ರಿ, ಅವ್ರ ಇಲ್ಲಿಗೆ ಬಂದ್ರು ಅಂತ ತ್ರಿವಿಕ್ರಮ್ ಹೇಳಿದ್ರು. ಹೌದಾ? ಆ ಕಡೆ ಎಲ್ಲಾರು ಇರ್ಬೋದು ನೋಡಮ್ಮ. ಸರಿ. ಲೈ, ಬುದ್ಧಿ ಇದೆಯೇನ್ರ ನಿಮ್ಗೆ? ಎಲ್ಲಿದ್ದೀರಾ? ಸುತ್ತಮುತ್ತ ಯಾರಿದ್ದಾರೆ ಅನ್ನೋ ಜ್ಞಾನ ಬೇಡ ನಿಮ್ಗೆ? ಇಷ್ಟು ಜನರ ನಡುವೆ ನಾಗಮಣಿ ನಾಗಿಣಿ ಅಂತ ಮಾತಾಡ್ತಾ ಇದ್ರ. ಯಾರು ಕಿವಿಗಾರು ಬಿದ್ರೆ ಏನ್ ಗತಿ? ತಲೆ ಕೆಡಿಸ್ಕೋಬೇಡಿ ಸರ್, ಇಲ್ಲಿ ಯಾವನಿಗೆ ಅರ್ಥ ಆಗತ್ತೆ.
ಅರ್ಥ ಮಾಡ್ಕೊಂಡು ನಮ್ಮನ್ನ ಸಾಯಿಸೋದಕ್ಕೆ ಇಲ್ಲೇ ನಾಗಿಣಿ ಇದ್ದಾಳ. ಇದು ನೀನ್ ಅನ್ಕೊಂಡಷ್ಟು ಸುಲಭ ಅಲ್ಲ ವಿಷ್ಕಂಠ. ನಾವೆಷ್ಟೇ ಎಚ್ಚರವಾಗಿದ್ರು ಸಾಲದು. ನಮ್ಮ ಮೈಯೆಲ್ಲ ಕಣ್ಣಾಗಿಟ್ಕೊಂಡು ನಾಗಮಣಿನ ಕಾಯ್ಬೇಕು. ನಾಗಿಣಿ ಕೈಗ ನಾವೇನಾರ ಸಿಕ್ಕಿದ್ರ ಅಷ್ಟೇ ನಮ್ಮ ಕತೆಗಳು. ನೋಡಿ, ಈ ವಿಷಯನ ಇಲ್ಲಿಗೆ ಬಿಟ್ಬಿಡಿ. ನಾವು 4 ಜನ ಇದ್ದಾಗ ಮಾತ್ರ ವಿಷಯನ ತೆಗಿಬೇಕು. ಓಕೆ ಮಾವ, ಇಲ್ಲೇನ್ ಮಾಡ್ತಾ ಇದೀಯಾ? ಅದು ನಿನ್ ತಂಗಿ ಅದೇನೋ ಕೆಲಸ ಅಂತ ಕರ್ಕೊಂಡು ಹೋಗಿದ್ದಪ್ಪ. ನನ್ ಕೆಲ್ಸ ಅದು ನನ್ ಕಂಟ್ರೋಲ್ ಇದೆ ಅಳಿಮಯ್ಯ. ರೀನಾ, ಮಾಮ್ ಕೆಳಗೆ ನೀನ್ ಕರಿತಾ ಇದ್ರು. ಓ ಹೌದು, ಮಾಮ್ ಏನೋ ಕೆಲ್ಸ ಹೇಳಿದ್ರು, ಮರ್ತೇ ಬಿಟ್ಟಿದೆ. ಅದನ್ನ ಮುಗಿಸ್ಕೊಂಡೇ ಹೋಗ್ಬೇಕು, ಇಲ್ಲಾಂದ್ರೆ ಮಾಮ್ ಬೈತಾರೆ. ಓಡು ಓಡು. ಥ್ಯಾಂಕ್ಸ್ ಅಳಿಮಯ್ಯ. ಮಾವ, ಅವ್ನ ರೂಮಲ್ಲಿ ಇದ್ದಾನ. ಅಳಿಮಯ್ಯ, ಅವನು ಬಾತ್ರೂಮ್ ಅಲ್ಲೇ ಪ್ಯಾಕ್ ಆಗಿ ರೂಮಲ್ಲೇ ಲಾಕ್ ಆಗಿದ್ದಾನೆ. ಸರಿ ಬಾ ನೋಡೋಣ. ಅಲ್ಲ ಅಳಿಮಯ್ಯ, ನಿನ್ ಫ್ರೆಂಡು ಅವಳಿಗೂ ಎಲ್ಲ ವಿಷಯ ಗೊತ್ತಾಗಿದ್ಯಾ? ಮಾವ, ಅದೆಲ್ಲ ಬೇಕಾ ಈಗ? ಫಸ್ಟ್ ಬಂದಿರೋ ಕೆಲಸ ಮುಗಿಸೋಣ ಬಾ. ಹೌದೌದು, ಮೊದ್ಲು ಅವನಿಗೊಂದು ವ್ಯವಸ್ಥೆ ಮಾಡೋ. ಆ ಬಾಗಿಲು ಮುಂದೆ ಕಾದು ಕಾದು ಕಾಲೆಲ್ಲ ಕಂಗಾಲಾಗಿ ಹೋಗಿದೆ. ಸರಿ ಬಾ. ಮಾವ, ಡೋರ್ ಓಪನ್ ಮಾಡೋದಕ್ಕೆ ಕೀ ಬೇಕು ತಾನೆ? ತೊಳಿ. ಅಳಿಮಯ್ಯ, ಡೋರ್ ಓಪನ್ ಆಗಿದೆ. ಡೋರ್ ಓಪನ್ ಆಗೈತ್ಯಾ? ಇದೇನು ಅಳಿಮಯ್ಯ, ಬಾತ್ರೂಮ್ ಅಲ್ಲಿ ಕಾಣಿಸ್ತಾನಲ್ಲ? ಬಾಗ್ಲಿಂದ ಏನಾರು ಹೊಡಿಕೊಂಡಿದ್ದಾನ? ಇಲ್ಲಿಲ್ವಲ್ಲ? ಕಳ್ಳನ್ ಮಗ ಅವನು. ಇಲ್ಲೇದಾರು ಅಡ್ಕೊಂಡಿರ್ತಾನೆ. ಏ ತ್ರಿಶೂಲ್, ಏಯ್ ಏಯ್ ಬರ ಬರ ಹೊರಗೆ. ಏಯ್ ತ್ರಿಶೂಲ್, ಎಲ್ಲ ತಯಾರಿಗಳು ನಡೀತಾ ಇರ್ತಾನೆ, ಯಾವ ತೊಂದ್ರೆ ಇಲ್ವಲ್ಲ? ಯಾವ ತೊಂದರೆನೂ ಇಲ್ಲ. ಈ ಶಾಸ್ತ್ರಗಳು ಮಾತ್ರ ಬಾಕಿ ಇದಾವೆ. ಅದು ನಡೀತಾ ಬಿಡು. ಒಂದ್ ಕೆಲಸ ಮಾಡಿ, ಎಲ್ಲ ತ್ರಿಶೂಲ್ಗೆ ಹೇಳ್ಬಿಡು, ಫಾಲೋ ಅಪ್ ಮಾಡ್ತಾನೆ. ಹೇಳ್ತೀನಿ ಯಜಮಾನ್ರೆ. ಎಲ್ಲೋದ ಅವನು? ಇಲ್ಲಿ ನಾನೇ ನೋಡ್ಕೊಂಡು. ನಿಮಿಷ ಇರು. ದಮಯಂತಿ, ಶಾಸ್ತ್ರಗಳೆಲ್ಲ ನಡೀತಾ ಇದೆಯಮ್ಮ? ಹ್ಞೂ, ಪುರೋಹಿತರಿಗೆ ಬೇಕಿದ್ದೆಲ್ಲ ಕೊಟ್ಟು ಬಂದಿದ್ದೀನಿ. ಈ ತ್ರಿಶೂಲ್ ಎಲ್ಲೋದ? ಎಲ್ಲಾ ಕೆಲ್ಸಗಳಿಗೂ ಸಹಾಯ ಮಾಡೋದ್ ಬಿಟ್ಟು ಕಣ್ಣಿಗೆ ಕಾಣ್ತಾ ಇಲ್ಲ. ಏನ್ರಿ ನೀವ್ ಹೀಗ್ ಕೇಳ್ತಿದ್ದೀರಾ? ಅವ್ನ್ ಇಲ್ಲೇ ಎಲ್ಲೋ ಇದ್ದಾನೆ, ನೀವ್ ನೋಡಿಲ್ವಾ? ಶಿವ, ನೀನು ನಾನು ಅದೇ ಪ್ರಶ್ನೆ ಕೇಳಿದ್ಲು, ನೀನು ಅದೇ ಕೇಳ್ತಾ ಇದೀಯಾ? ಹ್ಞೂ, ನೀವೇ ಕರೆದ್ರಿ ಅಂತ ಕೆಳಗ್ ಹೋದ ಅಂತ ಹೇಳಿದ್ರು. ನಾನ್ ಕರೆದ್ನಂತ? ಹೌದು. ನಂದೀಶ, ನೀನೇನಾದ್ರು ಕರೆದ್ಯಾ? ಇಲ್ಲ ಯಜಮಾನ್ರೆ, ನಾನು ಕರೀಲಿಲ್ಲ. ನಂದೀಶ, ಸರಿಗ್ ನೆನಪ್ ಮಾಡ್ಕೋ, ಗಡಿ ಬಿಡಿನೇ ನೀನೇ ಮರ್ತ್ ಹೋಗಿರ್ತೀಯ. ಸತ್ಯವಾಗ್ಲೂ ಇಲ್ಲ ಮೋರೆ. ಹೋಗ್ಲಿ, ನಾನು ಕರೆದಿದ್ದೀನಿ ಅಂತ ಇಟ್ಕೊಳ್ಳಿ, ಅವ್ನು ಬರ್ಬೇಕಲ್ವಾ? ನಾನು ಆಗ್ಲಿಂದ ಹುಡುಕ್ತಾ ಇದ್ದೀನಿ, ನನ್ನ ಕಣ್ಗೆ ಕಾಣಿಸ್ತಾ ಇಲ್ಲ ಅವನು. ನಂದೀಶ, ಅವ್ನಿಗೊಂದು ಫೋನ್ ಮಾಡು. ಸರಿ ಯಜಮಾನ್ರೆ. ರಿಂಗ್ ಆಗ್ತಾ ಇದೆ, ಫೋನೇ ತೆಗಿತಾ ಇಲ್ಲ ಯಜಮಾನ್ರೆ ಅವನು. ಒಂದೊಳ್ಳೆ ಕತೆ ಆಯ್ತಲ್ಲ, ಎಲ್ಲೋ ಹೋಗ್ಬಿಡ್ತಾನೆ ಇವನು. ರೀ, ನನ್ಗೆ ಯಾಕೋ ಟೆನ್ಷನ್ ಆಗ್ತಾ ಇದೆ. ಟೆನ್ಷನ್ ಯಾಕೆ ಮಾಡ್ಕೋತ್ಯಾ? ಇಲ್ಲೇ ಎಲ್ಲೋ ಇರ್ತಾನೆ, ಇಲ್ಲ ರೂಮ್ ನಲ್ಲಿ ಎಲ್ಲಾರು ಇರ್ಬೇಕು. ಹೋಗಿ ನೋಡು. ರೀ, ನೀವು ಬನ್ರಿ ನೋಡೋಣ. ಸರಿ, ನಡಿಯಮ್ಮ. ಇದೇನೋ ಅಳಿಮಯ್ಯ, ಕವರ್ ಶಾಟ್ ಹೊಡಿತೀಯ ಅನ್ಕೊಂಡ್ರೆ ರಿವರ್ಸ್ ಶಾಟ್ ಹೊಡೆದ್ಬಿಟ್ಟಲ್ಲೋ. ಮಾವ, ತ್ರಿಶೂಲ್ ಎಲ್ಲೇ? ಅಳಿಮಯ್ಯ, ದೇವ್ರಣಗಳು ಗೊತ್ತಿಲ್ಲ ಅಳಿಮಯ್ಯ. ನೀನ್ ಆ ಬಾಗಿಲು ಮುಂದೆ ಕಾವಲ್ ಕಾಯಿ ಅಂತ ಹೇಳಿ ಹೋದಲ್ಲ, ಅಲ್ಲೇ ಶ್ರದ್ಧಾ ಭಕ್ತಿಯಿಂದ ಕಾವಲ್ ಕಾಯ್ತಾನೆ ನಿಂತಿದ್ದೆ. ಆದ್ರೆ ನನ್ನ ಮಗ ಅದ್ ಯಾವ ಮಾಯದಲ್ಲಿ ಮಿಸ್ ಆದ ಅಂತ ಗೊತ್ತಿಲ್ಲ. ನಿನ್ನ ನಮ್ ಬಿಟ್ಟು ಹೋದ್ನಲ್ಲ, ಆಫ್ಟರ್ ಆನ್ ಸೆಕ್ಯೂರಿಟಿ ಕೆಲಸ ಮಾಡಕೋ ಬರಲ್ವಾ? ಅಳಿಮಯ್ಯ, ಲೇ ಅಳಿಮಯ್ಯ, ನಾವೊಂದ್ ಮಾತು ಕೇಳ್ತೀನಿ, ನೀನ್ ನಿಜವಾಗ್ಲೂ ಅವನ್ನ ಕೂಡಕ್ ಹೋಗಿದ್ಯಾ? ಲುಕ್ ಸಾಕು, ನಾನು ನಂಬ್ತೀನಿ ನೀನು ಅವನನ್ನ ಕೂಡಕ್ ಹೋಗಿದ್ದೆ. ಎಲ್ಲ ಹಾಳು ಮಾಡ್ಬಿಟ್ಟೆ ಬಾಬಾ. ಕಷ್ಟಪಟ್ಟು ಅವನ ಲಾಕ್ ಮಾಡಿದ್ದೆ, ಈಗ ಒಂದು ತಪ್ಪಿಸ್ಕೊಂಡು ಹೋಗಿದ್ದಾನೆ. ಈಗ ನನ್ನ ಮದುವೆ ನಡೆಯಲ್ಲ, ನನ್ನ ಮಗ ನಿಲ್ಲಿಸ್ತಾನೆ. ನೋ ನೋ ಅಳಿಮಯ್ಯ, ನಿನ್ನ ಮದುವೆ ನಿಲ್ಲೋಕೆ ಸಾಧ್ಯನೇ ಇಲ್ಲ. ನಾನು ಮಾತು ಕೊಡ್ತಾ ಇದ್ದೀನಿ, ನನ್ನ ಮಗ ಎಲ್ಲೇ ಇದ್ರು ಅವನ್ನ ಕರ್ಕೊಂಡು ಬರ್ತೀನಿ.
ನೋಡು, ನನ್ನ ಮಾತೆ ಹಾಸನ ಅಲ್ಲಲ್ಲ ಶಾಸನ. ಹಿಂಗ್ ಹೋಗಿ ಹಿಂಗ್ ಬರ್ತೀನಿ ನೋಡು. ಈಗ ನೋಡು, ಗೊತ್ತಿದ್ದು ಮೋಸ ಮಾಡ್ತಿರೋ ಮೋಸಗಾರನ್ಗೆ ಕ್ಲಾಸ್ ತಗೋತಾ ಇದ್ದೀನಿ. ಮೋಸ? ಯಾರು ಮೋಸ ಮಾಡಿದ್ರು? ಯಾರು ಮೋಸಗಾರ? ಬ್ರೋ, ಮದುವೆ ದಿವಸ ನನಗೆ ಶಾಕ್ ಕೊಟ್ಟು ನನ್ನ ಗೋಳು ಹೊಯ್ಕೋಬೇಕು ಅಂತ ಈ ಥರ ಎಲ್ಲ ಮಾಡ್ತಾ ಇದ್ದೀರಾ. ಏನ್ ಬ್ರೋ ನೀವು? ನಾನಂತೂ ಸುಸ್ತಾಗ್ಬಿಟ್ಟೆ. ಯಾಕೆ ಬ್ರೋ? ಎದುರುಗಡೆ ನಗ್ನಕೊಂಡಿದ್ದು ಬೆನ್ ಹಿಂದೆ ಚೂರಿ ಹಾಕೊಂಡು ನಿನ್ನೊಂತನ ಹಗ್ ಮಾಡೋ ಅವಶ್ಯಕತೆ ನನಗಿಲ್ಲ. ಬ್ರೋ, ಯಾಕೆ ಹೀಗೆಲ್ಲ ಮಾತಾಡ್ತಾ ಇದ್ದೀರಾ? ಕುಡ್ದಿದ್ದೀರಾ ನೀವು? ಮದುಮಗ ಆಗಿ ಕುಡಿಯೋದು ತಪ್ಪಲ್ವಾ? ನಿಲ್ಸೋ ತ್ರಿಶೂಲ್, ಎಷ್ಟು ಅಂತ ನಾಟಕ ಮಾಡ್ತೀಯೋ? ನೀನ್ ಏನು ಅಂತ ನನಗೆ ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನೀನು ಸಾಚ ಅನ್ಕೊಂಡಿದ್ಯಾ ಅಥವಾ ನನ್ ಮುಂದೆ ನೀನು ಸಾಚ ಅಂತ ಪ್ರೂವ್ ಮಾಡಕ್ ಹೊರಟಿದ್ಯಾ? ನನ್ ಬೆನ್ ಹಿಂದೆ ಮಾಡ್ತಿರೋ ಒಂದೊಂದು ಕೆಲಸ ನನಗೆ ಗೊತ್ತಿದೆ. ನಾನ್ ಮದುವೆ ಆಗಕ್ ಹೊರಟಿರೋ ಶಿವಾನಿ ಅವ್ರ ಮೇಲೆ ನಿನ್ ಕಣ್ಣು ಹಾಕಿರೋದು ಗೊತ್ತಿಲ್ಲ ಅನ್ಕೊಂಡಿದ್ಯಾ? ನನಗೆಲ್ಲ ಗೊತ್ತಿದೆ. ಏಕೆ ಶಾಕ್ ಆಗ್ತಾ ಇದ್ಯಾ? ಪಾಪ, ಇವನ್ಗೇನು ಗೊತ್ತಿಲ್ಲ, ಗೊತ್ತಾಗೋದು ಇಲ್ಲ. ದಡ್ಡ ಅಂತ ಅನ್ಕೊಂಡಿದ್ಯಾ? ನನ್ನನ್ ದಡ್ಡ ಅಂದವರು ನನ್ಗಿಂತ ದೊಡ್ಡ ದಡ್ಡ ಶಿಖಾಮಣಿ ಕಣ. ನನ್ನನ್ನ ಯಾಮಾರಿಸಿ ನಾನು ಹುಡುಗಿನ ಬುಟ್ಟಿಗೆ ಹಾಕೊಳಕ್ ಹೊರಟಿದ್ದೆ ಅಲ್ವಾ? ಎದುರುಗಡೆ ಬಾಯಿ ತುಂಬಾ ಅಣ್ಣ ಅಂತ್ಯ, ಹಿಂದ್ಗಡೆ ಅದೇ ಅಣ್ಣನ ಗರ್ಲ್ ಫ್ರೆಂಡ್ಗೆ ಲೈನ್ ಹೊಡಿತ್ಯ. ನನಗೆ ಹೇಗೆ ಗೊತ್ತಾಯ್ತು? ನನಗೆ ಯಾರು ಹೇಳಿದ್ರು ಅಂತ ಕನ್ಫ್ಯೂಸ್ ಆಗ್ತಾ ಇದೆಯಾ? ನನಗೆ ಯಾರು ಹೇಳಲಿಲ್ಲ, ನಾನೇ ತಿಳ್ಕೊಂಡೆ. ನೆನ್ನೆ ಮೊನ್ನೆ ವಿಷಯ ಅಲ್ಲ, ತುಂಬಾ ಹಿಂದೆನೆ ಗೊತ್ತಾಯ್ತು. ಯಾವಾಗಿಂದ ಅಂತ ಯೋಚನೆ ಮಾಡ್ತಿದ್ಯಾ? ತಲೆಗೆ ಅಷ್ಟೊಂದು ಕೆಲಸ ಕೊಡಕ್ ಹೋಗ್ಬೇಡ, ನಾನೇ ಹೇಳ್ತೀನಿ. ನೀನ್ ಯಾವ್ದೋ ಹುಡುಗಿನ ಲವ್ ಮಾಡ್ತಿದ್ಯಾ ಅಂತ ಗೊತ್ತಾದಾಗ ಅದ್ಯಾರು ಅಂತ ತಿಳ್ಕೊಳ್ಳೋಕೆ ನಾ ತುಂಬಾ ಪ್ರಯತ್ನ ಪಟ್ಟೆ. ನೀನ್ ಬಾಯಿ ಬಿಡ್ಲೇ ಇಲ್ಲ. ನಾನು ನಿನ್ ಹಿಂದೆ ಸುತ್ತದ್ ಬಿಡ್ಲಿಲ್ಲ. ಹಿಂದೆ ಬಂದಾಗ್ಲೆಲ್ಲ ಸಿಗ್ತಾ ಇದ್ದಿದ್ದು ಶಿವಾನಿ. ಆಗ್ಲೂ ನಂಗೆ ಡೌಟ್ ಬರ್ಲಿಲ್ಲ. ಡೌಟ್ ಬರೋ ಹಾಗೆ ನೀನು ನಡ್ಕೋತಾ ಇರಲಿಲ್ಲ. ಆದ್ರೂ ನನಗೆ ಹೇಗೆ ಗೊತ್ತಾಯ್ತು ಗೊತ್ತಾ? ನಿಂಗೆ ನೆನಪಿರ್ಬೇಕಲ್ವಾ, ಒಬ್ರು ಸ್ವಾಮೀಜಿ ಹತ್ರ ಭವಿಷ್ಯ ಕೇಳಕ್ ಹೋಗಿದ್ದೆ. ಹುಡುಗಿಗಾಗಿ ಮಿಡಿಯುವ ಮನ ಅವಳನ್ನ ನಿನ್ನ ತೋಳುಗಳ ಮೇಲೆ ಹೊತ್ತು ದೇವಸ್ಥಾನದ ಸುತ್ತ ಪ್ರದಕ್ಷಿಣೆ ಹಾಕು, ಎಲ್ಲವೂ ಒಳ್ಳೆಯದಾಗುತ್ತೆ. ನಿನ್ ಹುಡುಗಿ ಯಾರು ಅಂತ ತಿಳ್ಕೊಳಕ್ಕೆ ಆ ಸ್ವಾಮೀಜಿನ ನಾನೇ ಸೆಟಪ್ ಮಾಡಿದ್ದೆ. ಆ ಸ್ವಾಮೀಜಿ ಬಾಯಲ್ಲಿ ನಿನ್ ಹುಡುಗಿನ ಕರ್ಕೊಂಡು ದೇವಸ್ಥಾನದ ಸುತ್ತ 3 ಸುತ್ತಬೇಕು ಅಂತ ಹೇಳಿಸ್ತವನೇ ನಾನು. ನೀನ್ ಅವನ್ ಹೇಳಿದ್ದನ್ನ ನಂಬ್ಕೊಂಡು ನಿನ್ ಹುಡುಗಿನ ದೇವಸ್ಥಾನಕ್ಕೆ ಕರ್ಕೊಂಡು ಹೋದೆ. 3 ಸುತ್ತ ಹಾಕಕ್ಕೂ ಶುರು ಮಾಡಿದೆ. ನಾನು ಅಲ್ಲಿಗೆ ಬಂದಿದ್ದೆ. ಆವಾಗ್ಲೇ ನನಗೂ ಗೊತ್ತಾಗಿತ್ತು, ನಿನ್ ಹುಡುಗಿ ಬೇರೆ ಯಾರು ಅಲ್ಲ, ಶಿವಾನಿ ಅವರು ಅಂತ. ನನ್ನ ಕಣ್ ಮುಂದೆನೆ ಎಲ್ಲ ನಡೀತಾ ಇದ್ರು, ಏನು ಮಾತಾಡದೆ ಸುಮ್ಮನೆ ಇದ್ದೆ. ಯಾಕೆ ಗೊತ್ತಾ? ಶಿವಾನಿ ಅವ್ರನ್ನ ಎಲ್ಲಿ ಕಳ್ಕೊಂಡ್ಬಿಡ್ತೀನೋ ಟೆನ್ಷನ್ ಇಂದ. ಆಮೇಲೆ ಸತ್ಯನ ನಿನ್ ಬಾಯಿಂದಾನೆ ಬಿಡ್ಸಕ್ ಟ್ರೈ ಮಾಡಿದೆ. ನಿನ್ ಗರ್ಲ್ ಫ್ರೆಂಡ್ ಹೆಸರು ಎಸ್ ಇಂದ ಸ್ಟಾರ್ಟ್ ಆಗುತ್ತೆ ಅಂತ ಕೂಡ ಹೇಳ್ದೆ. ಆದ್ರೆ ನೀನು ಅಲ್ಲೂ ನನ್ನನ್ನು ಯಾಮಾರ್ಸಕ್ ನೋಡ್ದೆ. ಪ್ರತಿ ಸರಿ ನಾನ್ ಬಕ್ರ ಆಗ್ತಿದ್ದೆ ಅಂತ ನೀನ್ ಅನ್ಕೊಂಡು ಶಿವಾನಿ ಹಿಂದೆ ಸುತ್ತಾನೆ ಇದ್ದೆ. ಇಲ್ಲಿ ಬಕ್ರ ಆಗಿದ್ ನಾನಲ್ಲ ತ್ರಿಶೂಲ್, ನೀನು. ಗೊತ್ತಿದ್ದು ನನ್ನ ಹುಡುಗಿನ ನನ್ನಿಂದ ದೂರ ಮಾಡ್ತೀಯ. ಎಷ್ಟೋ ಧೈರ್ಯ ನಿಂಗೆ?